ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯ ಮುಕ್ತಿ ಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿವೆ. ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 11ನೆಯ ಪದ ಆಧಾರದ ವಿಷಯ ಭಾಳಷ್ಟು ಅದ್ಭುತವಾಗಿ ಹೇಳ್ತಾ ಬರ್ತಾ ಇದ್ದಾರೆ ಅವರು. ಯಾಕಂತಂದ್ರೆ ಅಂಥ ಒಂದು ಸತ್ಯವಾದಂಥ ಪದ, ನಿತ್ಯವಾದಂಥ ಪದ ಎಲ್ಲೇ ಐತಪ್ಪ ಅಂದರೆ ನಿನ್ನೊಳಗಡೆ ಐತೆ ಅಂತ ಹೇಳುವಂಥದ್ದನ್ನು 11ನೇ ಪದದಲ್ಲಿ, ನಿನ್ನೊಳಿಹುದು ಸತ್ಯ ಪದವು ಅದನ್ನು ಅನುಭವದಿ ನೋಡು ಮನುಜ ನೀನೇ ಮುಕ್ತನು ಅನ್ನುವಂಥದ್ದು. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಯಾಕಂತಂದ್ರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಏನೇನು ಬ್ರಹ್ಮಾಂಡದಾಗ ಅದ ಅದೆಲ್ಲ ಪಿಂಡಾಂಡದೊಳಗಡೆ ಐತೆ. ಅದನ್ನು ನಾವು ನಾವು ಪಿಂಡಾಂಡದೊಳಗಡೆ ಇರುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಾಂಡದಲ್ಲಿ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರದಲ್ಲಿ ಭಾಳಷ್ಟು ವಿಷಯಗಳನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ಏನಂತ, ಗಂಗೆ ಯಮುನೆ ಸರಸ್ವತಿ ಎಲ್ಲ ಅಲ್ಲಿ, ಭೀಮ ಕೃಷ್ಣ ತುಂಗಭದ್ರಲ್ಲ, ಸಪ್ತ ನದಿಯ ಸಂಗಮವೆಲ್ಲ ನೀ ಗುಪ್ತದಿ ನಡಿದೊಡಗೂಡ್ಲಿಲ್ಲ, ಕಾಶಿ ಕಾಂಚಿ ಹರಿದ್ವಾರೆಲ್ಲ ಅವು ನಿಂತಿವೆ ದೇಹದ ಒಳಗೆಲ್ಲ, ಕಾಶಿ ಕಾಂಚಿ ಹರಿದ್ವಾರೆಲ್ಲ ಅವು ನಿಂತಿವೆ ದೇಹದ ಒಳಗೆಲ್ಲ, ಕೂನವು ಹಿಡಿದು ಸ್ಥಾನೆಲ್ಲ ನೀ ನಮಿಸುತ್ತ ಬಾರೋ ಬೇರಿಲ್ಲ, ನಿನ್ನಂತೂ ಈ ಜಗವೆಲ್ಲ ನೀ ಸುಮ್ಮನೆ ತಿರುಗಿದಿ ದೇಶಲ್ಲ, ದೇವರ ಹುಡುಕುತ ಜಗವೆಲ್ಲ ನೀ ನಿನ್ನವರಾಸಿಯ ಬಿಡಲಿಲ್ಲ, ದೇವರ ಹುಡುಕುತ ಜಗವೆಲ್ಲ ನೀ ನಿನ್ನವರಾಸಿಯ ಬಿಡಲಿಲ್ಲ, ಕಾವು ದೇಹದಿ ಹೋಯ್ತಲ್ಲ ನೀ ನೋವಿನಿಂದ ಕಡಿಗಾದೆಲ್ಲ, ನಿನ್ನಂತೂ ಈ ಜಗವೆಲ್ಲ ನೀ ಸುಮ್ಮನೆ ತಿರುಗಿದಿ ದೇಶಲ್ಲ. ಅದ್ಭುತವಾಗಿ ಹೇಳ್ತಾರಲ್ಲ ಮಹಾತ್ಮರು. ಹೇಳ್ತಾರೆ, ಕಾಶಿ ಕಾಂಚಿ ಹರಿದ್ವಾರೆಲ್ಲ, ಹೊರಗಡೆ ಹುಡ್ಕಕ್ಕೆ ಹೋಗ್ತೀವಲ್ಲ ಇವೆಲ್ಲವನ್ನು ಹುಡುಕು ಬೇಡ ಅನ್ನಂಗಿಲ್ಲ. ಯಾವಾಗ ನಿನ್ನೊಳಗಡೆ ಇರುವಂಥವ್ನು ಮೊದಲು ತಿಳ್ಕೊಂಡು ಹೊರಗೆ ಹುಡ್ಕೊ. ಅದಕ್ಕೆ ಅದ್ರ ಕಾಶಿ ಕಾಂಚಿ ಹರಿದ್ವಾರೆಲ್ಲ ಅವು ನಿಂತಿವೆ ದೇಹದ ಒಳಗೆಲ್ಲ, ಕೂನವಿ ಹಿಡಿದು ಸ್ಥಾನೆಲ್ಲ ನೀನು ನಮಿಸುತ್ತಾ ಬಾರ ಬೇರೆ. ದೇವರ ಹುಡುಕುತ್ತೆ ನೋಡ್ರಿ, ದೇವರು ಹುಡುಕ್ತಾ ನಾವು ಹೊರಗಡೆ ತಿರುಗಾಡ್ತೀವಿ. ಆದ್ರೆ ಏನು ಹೇಳ್ತಾರೆ, ನಿನ್ನವರ ಹಸಿಯೇ ಬಿಡಲಿಲ್ಲ, ಕಾವು ದೇಹದಿ ಹೋಯ್ತಲ್ಲ ನೀನು ನೋವಿನಿಂದ ಕಡೆಗೆ ಅದೆಲ್ಲ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಇಲ್ಲಿ ಕೂಡ ಹೇಳ್ತಾರೆ, ಅಂಥ ಸತ್ಯವಾದಂಥ ಪದ, ನಿತ್ಯವಾದಂಥದ್ದು, ನಾಶ ಆಗದೇ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು ಅಂಥ ಒಂದು
ಸ್ವರೂಪ, ನಿನ್ನ ಸ್ವರೂಪ ಐತೆ, ಅದು ಎಲ್ಲೈತಿ ನಿನ್ನೊಳಗಡೆನೇ ಐತಪ್ಪ. ಅದನ್ನು ನೀ ತಿಳ್ಕೊಳ್ಬೇಕಾದ್ರೆ ಗುರು ಮುಖಾಂತರನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಂಥ ಒಂದು ಸತ್ಯ ಪದವನ್ನು ನೀನು ಯಾವಾಗ ತಿಳ್ಕೊಳ್ತಿದ್ದೆ ಆವಾಗ ನೀನೇ ಮುಕ್ತ ನೋಡ್ರಿ ಕೊನೆಯದು. ಅದಕ್ಕೆ ಭಾಳ ಶ್ರೇಷ್ಠವಾದಂಥ, ಯಾವಾಗ ನಿನ್ನನ್ನೇ ನೀ ತಿಳ್ಕೊಳ್ಳೋ ಮಟ್ಟ ಮುಕ್ತಿ ಅಂತೂ ಆಗಂಗಿಲ್ಲ. ಅದಕ್ಕೆ 6 ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದು ಕನಸೆಂದುವರಿ ಅಂತ ಹೇಳಿದ್ದಾರೆ ಅವರು. ಮೊದಲ ಮನುಜ ಕುಲ ಜನನದ ಲಾಭ ಹೌದು 6 ನಾನೆಂದು ವಿಚಾರಿಸು, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ಬಹಳ ಮುಖ್ಯವಾಗಿರುವಂಥದ್ದು ಅಂತ ಹೇಳಿ, ಈಗ ನಮ್ಮದು ಯಾಕಂತಂದ್ರೆ 4ನೇ ನುಡಿ ನೋಡೋಣ. ನಿನ್ನೊಳಿದು ಸತ್ಯಪದವು ಅದನ್ನು ಅನುಭಾವದಿಂದ ನೋಡು ಮನುಜ ನೀನಹೇ ಮುಕ್ತನು ಅನ್ನೋದರಲ್ಲಿ 4ನೇ ಪದದಿಂದ ನೋಡೋಣ. ಹಿಂದೆ ಕೂಡ ಬಾಲ್ಯ ಹೋಯ್ತು, ಯೌವನ ಹೋಯ್ತು, ಮುಪ್ಪೈತು, ಅದರ ಒಂದ್ರಾಗ ಒಂದು ಐತೇನೆಂದರೆ ಇಲ್ಲ. ಬಾಲ್ಯ ಆಗುವಂಥ ಎಲ್ಲ ವ್ಯವಹಾರವನ್ನು ನೀನೇ ತಿಳ್ಕೊಳ್ತಿದ್ದಿ, ಯೌವನ ಸಂದರ್ಭದಲ್ಲಿ ಆಗುವಂಥ ಎಲ್ಲ ವ್ಯವಹಾರಗಳನ್ನು ನೀನೇ ತಿಳ್ಕೊಳ್ತಿದ್ದಿ, ಮುಪ್ಪಿನಲ್ಲಿ ಎಲ್ಲನೂ ಶರೀರಕ್ಕೆ ಬರುವಂಥ ರೋಗ ಆಗಿರ್ಬೋದು, ನಿನಗೆ ಆಗುವಂಥ ನೋವುಗಳಾಗಿರ್ಬೋದು, ಎಲ್ಲವನ್ನು ನೀನೇ ತಿಳ್ಕೊಳ್ತಿದ್ದಿ. ಈ ಒಂದರೊಳಗೆ ಒಂದು ಇಲ್ಲ. ಎಲ್ಲ ಆಗು ಹೋಗುಗಳನ್ನು ಅರಿಯುವಂಥವನ್ನ ನೀನು ಬೇರೆಯೇ ಇದ್ದೀರಿ, ಯಾವಾಗಲೂ ಇರುವಂಥವನಿದಿ, ನೀ ಸದ್ರೂಪವಾಗಿರುವಂಥವನಿದಿ ಅಂತ ಹಿಂದಿನ ನುಡಿಯಲ್ಲಿ ಹೇಳಿ, ಈಗ 4ನೇ ನುಡಿಯಲ್ಲಿ ಹೇಳ್ತಾರೆ, ದಿನ ಪಕ್ಷ ಮಾಸ ವರುಷ ಯುಗ ಕಲ್ಪಾದಿ ಎನಿಸು ಒಂದರೋಳಿಲ್ಲ ಒಂದು ಅನಿತೆಲ್ಲರ ಆಗು ಹೋಗನ್ನು ವಿಚಾರಿಸಿ ಕಾಣ್ಬ ನಿನಗೆ ವಿಕೃತಿ ದೂರದಿಹುದರಿಂದ ಅಂತ ಹೇಳ್ತಾರೆ ಅವರು. ಈಗ ದಿನ ಅಂದರೆ ಯಾವುವು? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ ಹೇಳ್ತೀವಿ. ಇವು ದಿನಗಳು. ಇವು ಪಕ್ಷ ಅಂತಂದ್ರೆ ಈ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಇವೇನು ಅಂತೀವಲ್ಲ, ಇವು ಪಕ್ಷಗಳು. ಮಾಸ ಅಂದ್ರೆ ಈ ಚೈತ್ರಾದಿ ಮಾಸಗಳು. ವರುಷ ಈ ವರ್ಷಗಳು. ಈ ಯುಗ ಅಂದರೆ ಈ ಕೃತಾದಿ ಯುಗಗಳು, ಕೃತಯುಗ, ತ್ರೈತಾಯುಗ, ದ್ವಾಪರ ಯುಗ, ಇವು ಕಲಿಯುಗ ಅನ್ನುವಂಥದ್ದು. ಕಲ್ಪಾದಿ ಅಂತಾರೆ ಬ್ರಹ್ಮಾದಿ ಒಂದು ಕಲ್ಪಗಳು ಅಂತ ಹೇಳುವಂಥವು. ಇವೆಲ್ಲ ಒಂದ್ರೊಳಗೆ ಒಂದು ಅದಾವೇನು ಅಂತಂದ್ರೆ ಒಂದ್ರಾಗ ಒಂದಿಲ್ಲ. ಅವೆಲ್ಲವ ಅನಿತೆಲ್ಲರ ವಿಚಾರವನ್ನು, ಅವೆಲ್ಲ ವಿಚಾರಗಳನ್ನು ನೀನೇ ತಿಳ್ಕೊಳ್ಳುವಂಥವು ಇದೆಯಪ್ಪ. ಆಗು ಹೋಗನ್ನು ಎಲ್ಲ ಅದರ ಏನೇನು ಆಗ್ತವೆ ಎಲ್ಲ ಆಗು ಹೋಗುಗಳನ್ನು ನೀನೇ ವಿಚಾರ ಮಾಡುವಂಥವನಿದಿ, ಅದಕ್ಕೆ ನೀನೇ ತಿಳಿಯುವಂಥವನಿದಿಪ್ಪ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಯಾಕಂದ್ರೆ 24 ತಾಸುಗಳು ಸೇರಿದಾಗ ನಮಗೇನಾಗ್ತದೆ? ಒಂದು ದಿನ ಆಗ್ತದೆ. 12 ಗಂಟೆ 24 ತಾಸುಗಳು ಸೇರಿದಾಗ ಒಂದು ದಿವಸ ಆಗ್ತದೆ. ಮತ್ತು ಅಂಥ ದಿವಸಗಳು 15 ಅಂದ್ರೆ 15 ಅಂಥ ದಿವಸಗಳು 15 ದಿವಸ ಆಯಿತು ಅಂದ್ರೆ ಅದು ಒಂದು ಪಕ್ಷಿ ಅನ್ನಿಸ್ಕೊಳ್ತದೆ. ಅರ್ಥ ಆಯ್ತಲ್ಲ? ಸೋಮವಾರ, ಮಂಗಳವಾರ, ಬುಧವಾರ ಇವು ಒಂದ್ರಾಗ ಒಂದು ಅದಾವನ. ಸೋಮವಾರದಾಗ ಮಂಗಳವಾರ ಸೇರ್ಯದ, ಮಂಗಳವಾರದಾಗ ಬುಧವಾರ ಸೇರ್ಯದ, ಅಥವಾ ಶುಕ್ರವಾರ ಸೇರಂತ ಏನಾರು ಅಂತೀವೇನು ನಾವು? ಕ್ರಮವಾಗಿ ಅದು ಇವತ್ತು ಸೋಮವಾರ ಐತಪ್ಪ, ನಾಳೆ ಮಂಗಳವಾರ ಐತೆ, ನಾಡ್ದು ಬುಧವಾರ ಐತೆ, ಹಿಂಗೆ ಕ್ರಮವಾಗಿ ಒಂದ್ರಾಗ ಒಂದಿಲ್ಲ. ಇಂಥ 15 ದಿವಸಗಳು ಸೇರಿದಾಗ ಒಂದು ಪಕ್ಷ ಆಗ್ತದೆ. ಈ ಪಕ್ಷಗಳು 2 ಆದವು ಅಂದರೆ 15 2 ಪಕ್ಷಗಳು ಆಯ್ತಂದ್ರೆ ಅದು ಒಂದು ಮಾಸ. ಅಂದ್ರೆ ಅದು ಒಂದು ತಿಂಗಳು ಅಂತ ಅರ್ಥ. ಇಂಥವು 12 ತಿಂಗಳು ಆದವು ಅಂದ್ರೆ ಇಂಥವು 12 ತಿಂಗಳು ಆದವು ಅಂದ್ರೆ ಏನು ಹೇಳ್ತೀವಿ? ಅದಕ್ಕೆ ಒಂದು ವರ್ಷ ಅಂತ ಹೇಳ್ತೀವಿ, ಹೌದಿಲ್ಲ? ಇಂಥ ಅನೇಕ ವರ್ಷಗಳು ನೋಡ್ರಿ, ಇಂಥವು ಅನೇಕ ವರ್ಷಗಳು ಸೇರಿ ಏನಾಗ್ತವ ಅಂತಂದ್ರೆ ಯುಗ ಆಗ್ತವೆ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಇಂಥವು ವರ್ಷಗಳು ಭಾಳ ಸೇರಿದಾಗ ಅವೆಲ್ಲ ಸೇರಿದಾಗ ಏನಾಗ್ತದೆ? ಒಂದು ಯುಗ ಆಗ್ತದೆ. ಅರ್ಥ ಆಯ್ತಲ್ಲ? ಮತ್ತು ಇಂಥ ಅನೇಕ ಯುಗಗಳು ಕೂಡಿ ಒಂದು ಕಲ್ಪ ಆಗ್ತವೆ. ಈ ರೀತಿಯಾಗಿ ಈ ಮಹಾತ್ಮರು ಈ ಕಾಲದ ಅಳತೆಯನ್ನು ಮಾಡಿದ್ದಾರೆ.
ಆದ್ರೆ ದಿವಸ ಮಾಸ ಪಕ್ಷ ಇವು ಒಂದ್ರಾಗ ಒಂದು ಏನಾರು ಸೇರ್ಯಾವ ವರ್ಷಗಳು ಇವ್ಯಾವ ಒಂದ್ರಾಗ ಒಂದು ಸೇರಿಲ್ಲ ನೋಡ್ರಿ. ಆದರೆ ಇವು ಬರುವಂಥದ್ದು ಹೋಗುವಂಥದ್ದು ಎಲ್ಲವನ್ನು ಅರಿಯುತ್ತಾ ನಾ ಹಾಗೇ ಇರ್ತೇನೆ. ಇವತ್ತದ ಒಂದು ದಿವ್ಸದನ್ನು ಅರ್ಕೋತೀನಿ, ಅರಿತೀನಿ, ನಾಳೆದನ್ನು ಅರಿತೀನಿ, ಒಂದು 15 ದಿವ್ಸದ್ದು ಅರಿತೀನಿ, ತಿಂಗಳದ್ದು ಅರಿತೀನಿ, ವರ್ಷದ ನಾನೇ ತಿಳ್ಕೊಳ್ಳುವಂಥವ್ನು. ಎಲ್ಲ ಆಗುವುಗಳನ್ನು ಅರಿಯುತ್ತಾ ನಾನು ಹಂಗೆ ಇರುವಂಥವನು ಅಲ್ಲ. ಅವು ಒಂದ್ರಾಗ ಒಂದು ಅದಾವ ಅನ್ನೋದು ಒಂದ್ರಾಗ ಒಂದಿಲ್ಲ. ಈ ಕಾರಣದಿಂದ ನೀನು ಪರಿಚ್ಛೇದ ರಹಿತನಾಗಿರುವಂಥವನಿದೆ. ಅದಕ್ಕೆ ಪರಿಚ್ಛೇದ ರಹಿತನಾಗಿ ಆಮೇಲೆ ನಿತ್ಯನಾಗಿರುವಂಥವನಿದೆ. ಅದಕ್ಕೆ ಇವೆಲ್ಲ ಆಗ್ತಾ ಹೋಗ್ತಾವ ಅಂದ್ರೆ ನನಗೇನಾರ ವಿಕೃತಿ ಆಗ್ಯದನ, ವಿಕಾರ ಆಗ್ಯದನ ನನಗೆ. ನೋಡ್ರಿ, ಹುಟ್ಟಿನಿಂದ ನನ್ನ ಸಾಯೋವರೆಗೂ ಅಥವಾ ಈಗ ಒಂದು ವರ್ಷದಿಂದ ನಾವು 70-80 ವರ್ಷ ಬದುಕ್ತೀವಿ ಅಂತ ತಿಳ್ಕೊಡ್ರಿ, ಅಲ್ಲಿಯವರೆಗೂ ಈ ಒಳಗಡೆ ಇರುವಂಥವ್ನು ಏನಾರು ವಿಕೃತಿ ಆಗ್ಯದನ, ವಿಕಾರ ಆಗ್ಯದನ? ಏನಿಲ್ಲ. ಯಾರಿಗೆ ವಿಕಾರ ಆಗ್ಯದ? ಶರೀರಕ್ಕೆ ವಿಕಾರ ಆಗ್ತಾ ಬಂದದ ಹೊರತಾಗಿ ನಿನ್ನ ಒಳಗಡೆ ಇರುವಂಥ ಆ ಚೈತನ್ಯ ಸ್ವರೂಪಕ್ಕೆ ಯಾವ ವಿಕಾರವೂ ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರೆಸದಾಶ್ರೇಯವಾಗಿ ನಿಂದು ತೋರ್ಪ ಗುರು ಶಂಭೋಲಿಂಗನೆ ನೀನೆಂದು. ನೋಡು ನೋಡು ನೀನೇ ಪರವೆಂದು. ಎಷ್ಟು ಕರುಣಾಮಯಿಗಳಲ್ಲ. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು. ತತ್ವಗೂಡದೆ ವಿಲಕ್ಷಣ, ನೀನು ಬ್ಯಾರನೇ ಇದೆ. 25 ತತ್ವಗಳು ನಿನಗೆ ಸಂಬಂಧ ಇಲ್ಲ. ಧರೆ ಮೊದಲಾದ ಮೂಲ ಬಿಂದು ಕಡೆ ಚರಾದಿಯೊಳಗೆಂದು ಬೆರೆಸದ ಆಶ್ರಯವಾಗಿ ನಿಂದು ಎಲ್ಲ ತೋರ್ತವ. ಜಗತ್ತಿನೊಳಗೆ ಏನೇನು ಎಲ್ಲ ತೋರ್ತವಲ್ಲ, ಅದೃಶ್ಯವಾಗಿ ತೋರುವಂಥವಕ್ಕೆಲ್ಲಷ್ಟಕ್ಕೂ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ. ಆದ್ರೆ ಅದ್ರಾಗ ನೀನೇನ ಬೆರ್ತಿ ಏನಂದ್ರೆ ಇಲ್ಲ. ಮತ್ತು ನಿನಗೆ ವಿಕಾರ ಆಗ್ಯದೇನು? ನಿನಗೆ ವಿಕಾರ ಇಲ್ಲ. ಆಕಾಶಕ್ಕೆ ಏನಾರು ವಿಕಾರ ಆಗ್ಯದೇನು? ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಎಲ್ಲ ನಡೆದು ಇದೇ ಆಕಾಶನೇ. ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂಥ ಆಕಾಶ ಇದು. ಅವಾಗೂ ಅಂತಂಥ ಮಹಾತ್ಮರು ಕೃತಯುಗದಾಗ, ತ್ರೇತಾಯುಗದ ಎಲ್ಲ ಹೇಳ್ತೀವಲ್ಲ, ಅವಾಗಿರುವಂಥ ಜನರಿಗೆ ಕೂಡ ಆಶ್ರಯ ಕೊಟ್ಟದ್ದು ಇದೇ ಆಕಾಶ. ಕೃತಯುಗದಾಗ ಎಲ್ಲದಕ್ಕೂ ಆಶ್ರಯ ಕೊಟ್ಟದ್ದು ಇದೇ ಆಕಾಶ. ತ್ರೇತಾಯುಗದಾಗ ಅವಕಾಶ ಕೊಟ್ಟದ್ದು ಇದೇ ಆಕಾಶ. ನೋಡ್ರಿ, ದ್ವಾಪರ ಯುಗದಾಗ ಅವಕಾಶ ಕೊಟ್ಟದ್ದು ಇದೇ ಆಕಾಶ. ಕಲಿಯುಗದಾಗ ಕೊಟ್ಟದ್ದು ಇದೇ ಆಕಾಶ. ಆಕಾಶಕ್ಕೆ ಏನಾದರೂ ವಿಕಾರ ಬಂದದೇನು? ಇಲ್ಲಲ್ಲ. ಈ ಆಕಾಶ ಪಂಚಭೂತಗಳಿಗೆ ಆಶ್ರಯ ಕೊಟ್ಟದ್ದು ನಿನ್ನ ಸ್ವರೂಪ ಅದ. ನಿನ್ನ ಸ್ವರೂಪಕ್ಕೆ ಏನಾರು ಆಶ್ರಯ ಬಂದದ, ಆ ವಿಕಾರತೆ ಬಂದದೇನಂದರೆ ಏನೂ ಇಲ್ಲ. ಇಷ್ಟರ ಮೇಲೆ ತಿಳ್ಕೊಳ್ಬೇಕು. ಹುಟ್ಟಿನಿಂದ ಸಾಯೋವರೆಗೂ ಆದರೆ ಶರೀರಕ್ಕೆ ವಿಕಾರತೆ ಬರ್ತದ ಹೊರತಾಗಿ ನಿನ್ನ ಒಳಗಡೆ ಇರುವಂಥ ಆತ್ಮ ಪರಮಾತ್ಮ ಚೈತನ್ಯಕ್ಕೆ ಯಾವ ಒಂದು ವಿಕಾರತೆ ಇಲ್ಲ. ಇವೆಲ್ಲವನ್ನು ಅರಿಯುವಂಥವು ನೀನು ಯಾವಾಗಲೂ ಇರುವಂಥವನು. ಇದನ್ನು ಮೊದಲು ತಿಳ್ಕೋಬೇಕು. ಕಷ್ಟ ಶರೀರಕ್ಕೆ ಬಂತಪ್ಪ, ಏನಾದರೂ ರೋಗ ಬಂತಂದ್ರೆ ಅದ್ರಾಗ ಬೆರ್ತು ಹೋಗುವಂಥದ್ದಲ್ಲ. ಶರೀರಕ್ಕೆ ಸಾಕ್ಷಿ ರೂಪವಾಗಿ ನೋಡುವಂಥದ್ದು ಭಾಳ ಮುಖ್ಯ ಆಗ್ತದೆ. ಏನಾದರೂ ಆಯಿತು ಅಂದಾಗ ಸತ್ಯವಪ್ಪ ಅಂತೀವಿ. ಶರೀರಕ್ಕೆ ಆಯ್ತು ಅಂದಾಗ ಆಯ್ತಪ್ಪ ಮುಗಿದೋಯ್ತು ಅಂತೀವಿ. ಮಹಾತ್ಮರು ಹಂಗೆ ಅನ್ನಲಿಲ್ಲ. ಅದನ್ನು ಎದುರಿಟ್ಟು ನೋಡಿದರು. ಅದನ್ನು ಹೆಂಗೆ ಆ ನೋವಾಗಿರ್ಬೋದು, ಆ ರೋಗವನ್ನಾಗಿರ್ಬೋದು, ಅವ್ರು ಎದುರಿಟ್ಟು ನೋಡಿದ್ರು. ಅವರು ಆಹಾ ಅಂತಿದ್ರು ಅವರು. ಹಂಗೆ ಬರಬೇಕು. ಅದಕ್ಕೆ ನೀನು ಯಾವಾಗಲೂ ಅರಿಯುವಂಥವನು ನೀನು ಇದು ಹೆಂಗಿದೆ, ಸದ್ರೂಪನಾಗಿದೆಯಪ್ಪ ಅಂತ ಹೇಳ್ತಾರೆ. ಮತ್ತು 5ನೇ ನುಡಿಯಲ್ಲಿ ಹೇಳ್ತಾರೆ, ಭೂತ ವರ್ತಮಾನ ಕಾಲ ಭವಿಷ್ಯತ್ ಕಾಲ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇವು
ಇವೆಲ್ಲವುಗಳಲ್ಲಿ ನೀನೇ ಇದೆ. ಭೂತಕಾಲದಲ್ಲೂ ನೀನೇ ಇದೆ, ವರ್ತಮಾನ ಕಾಲದಲ್ಲೂ ನೀನೇ ಇದೆ, ಭವಿಷ್ಯತ್ ಕಾಲದಲ್ಲೂ ನೀನೇ ಇದೆ. ಅದಕ್ಕೆ ನೀನು ಸದ್ರೂಪನೇ ಇದೆಯಪ್ಪ ಅಂತ ಈಗ 5ನೇ ನುಡಿಯಲ್ಲಿ ಹೇಳ್ತಾರೆ. ಅರಿಯದ ಅಜ್ಞಾನವನ್ನು ಅರಿವ ವಿವೇಕವ ನರಿದ ವಿದ್ಯೆಯ ದ್ವಿತೀಯಮಾಗಿ ಅರಿವ ಗುರು ಶಂಭುಲಿಂಗದೋಳು ಅನ್ಯವಿಲ್ಲದೆ ಮೆರವ ಸದ್ರೂಪ ನೀನು ಅಹುದರಿಂದ ಅಂತ ಹೇಳ್ತಾರೆ. ಅರಿಯದ ಅಂದ್ರೆ ಏನೊಂದು ತಿಳಿಯದ. ಅರಿಯದ ಅಂತಂದ್ರೇನು? ಏನೊಂದು ತಿಳಿಯದ. ಅಜ್ಞಾನವನ್ನು ಅರಿವಂದ್ರೆ ವಿಚಾರಿಸುವ, ವಿವೇಕವನ್ನು ತಿಳಿದ. ಮತ್ತು ವಿದ್ಯೆ ಏನು ಅಂದರೆ ಜ್ಞಾನವನ್ನು. ಇವು ಅಜ್ಞಾನಗಳು. ಈ ಅಜ್ಞಾನಾದಿಗಳು ಏನದಾವ ಅಂತಂದ್ರೆ ಒಂದ್ರಾಗ ಒಂದು ಅದಾವೇನಂದ್ರೆ ಒಂದ್ರಾಗ ಒಂದಿಲ್ಲ. ಆದ್ರೆ ನೀನು ಎಲ್ಲದ್ರಾಗ ಇದ್ದಿ ನೋಡು. ಹೆಂಗಪ್ಪ ಅಂತಂದ್ರೆ ತಿಳಿಯದೇ ಇರುವಂಥ ಒಂದು ಅಜ್ಞಾನ ಇತ್ತು ಮೊದಲ. ತಿಳಿಯದೇ ಇರುವಂಥ ಅಜ್ಞಾನ ಇತ್ತು. ನನಗೆ ಗೊತ್ತಿಲ್ಲಪ್ಪ, ನನಗೇನು ತಿಳಿಯವಲ್ದು ಅಂತ ನೀ ಅಂದ್ಕೊಳ್ತಿದ್ದಿ. ಅಂದ್ರೆ ಮತ್ತು ಆಮೇಲೆ ಇದು ಏನು ಅಂತ ತಿಳ್ಕೊಂಡಾಗ ಏನಾಯಿತು, ಆವಾಗ ನಮಗೆ ಗೊತ್ತಾಯ್ತು ವಿಷಯ. ವಿವೇಕ ಆಯಿತು ನೋಡ್ರಿ ನಮಗೆ. ಯಾಕಂದ್ರೆ ಅದು ಮೊದಲು ಇರಲಿಲ್ಲೇನು. ಅದಕ್ಕೆ ಹೇಳ್ತಾರೆ, ನೀ ತಿಳಿಲಾರ್ದಾಗೂ ಪರಮಾತ್ಮ ಇದೆ, ತಿಳಿದಾಗೂ ಪರಮಾತ್ಮ ಇದೆ ಅಲ್ಲ. ಯಾಕಂತಂದ್ರೆ ಇಲ್ಲಿ ಮೊದಲಿತ್ತು. ಈಗ ಒಂದು ವಸ್ತುವನ್ನು ನಾವು ತಿಳ್ಕೊಳ್ಬೇಕಾಗ್ಯದ. ಅಥವಾ ನಾವು ಹೆಂಗಂತಂದ್ರೆ ಒಂದು ಕರೆಂಟ್, ಈಗ ಬೆಳಕೈತೆ, ಬೆಳಕೈತೆ, ಒಮ್ಮೆಲೆ ಕರೆಂಟ್ ಹೋಗ್ಬಿಡ್ತು. ಹೋದಾಗ ಹೊರಗೆ ಕೇಳ್ತಾರೆ, ಏನು ಮಾಡಾಕತ್ತಿ? ಒಳಗಡೆ ಇದ್ದೀನಿ, ಕರೆಂಟ್ ಹೋಗ್ಬಿಟ್ಟದ. ಅದ್ರೇನೋ ವಸ್ತು ಕೊಡಂದಿರ್ತಾರೆ. ಇಲ್ಲ, ಏನು ಸಾಮಾನುಗಳು ಕಾಣವಲ್ವು ಅಂತ ಹೇಳ್ತೀವಿ. ಏನು ಸಾಮಾನುಗಳು ಕಾಣವಲ್ಲು, ಏನು ಕಾಣನೇ ಒಲ್ದು ಅಂತ ಹೇಳ್ತೀವಿ. ಆದ್ರೆ ಏನು ಕಾಣವಲ್ದು ಅನ್ನುವಂಥ ಕತ್ತಲೆಯನ್ನು ಕೂಡ ನೀನೇ ಅರಿತಿದಂತ ಅರ್ಥ ಮಾಡ್ಕೋಬೇಕು. ಈಗ ಕಣ್ಣುಗಳಿಂದ ನಾವು ಸಾಮಾನುಗಳನ್ನು ನೋಡ್ತೀವಿ ಅಲ್ಲ. ನೋಡ್ರಿ, ವಿಚಾರ ಮಾಡಿರಿ, ಕಣ್ಣುಗಳಿಂದ ನಾವು ನೋಡ್ತೀವಿ. ಇಲ್ಲರಿ ಕತ್ತಲಾಗ್ಯದ್ರಿ, ಏನು ಕಾಣವಲ್ದು ಅಂತ ಹೇಳ್ತೀವಿ. ಈ ಕಾಣಬೇಕಾದ್ರೆ ನೋಡ್ರಿ, ಮ್ಯೂಟ್ ಮಾಡ್ರಿ. ಕಾಣಬೇಕಾಗಿತ್ತು ಅಂತಂದ್ರೆ ಕತ್ತಲೆಯನ್ನು ಕೂಡ ನೀನೇ ನೋಡುವಂಥವ್ನಿದಿ. ಏನು ಸಾಮಾನುಗಳು ಕಾಣಿಸ್ತಾ ಇಲ್ಲ ಅಂದ್ರೆ ಕತ್ತಲೆಯನ್ನು ನೋಡುವಂಥವ್ ನೀನಿದಿ ಅಲ್ಲ. ಏನು ನೋಡಿಲ್ಲ ಅಂತಂದ್ರೂ ಕತ್ತಲೆಯನ್ನು ಕಾಣುವಂಥವ್ ನೀನಿದಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಅರಿಯದ ಅಜ್ಞಾನವನ್ನು. ಅಂದ್ರೆ ಮೊದಲು ಇತ್ತು, ಅರ್ಧ ಮೇಲೂ ಅದು, ತಿಳಿದ ಮೇಲೂ ಐತೆ. ದಯವಿಟ್ಟು ಯಾರು ಸ್ವಲ್ಪ ಮ್ಯೂಟ್ ಮಾಡಿರಿ ಬೇಗ. ನೋಡು, ಬಂದ್ ಮಾಡಿ ಬೇಗ. ಸ್ವಲ್ಪ ಮ್ಯೂಟ್ ಮಾಡಿವೆ ಇಲ್ಲ ಅಂತ ನೋಡ್ಕೊಳ್ರಿ ದಯವಿಟ್ಟು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಮೊದಲ ಏನಾಗಿತ್ತು ಅಂದ್ರೆ ಅಜ್ಞಾನ ಕಾಲದಲ್ಲಿ ಇರಲಿಲ್ಲೇನೋ, ಇತ್ತು. ನನಗೇನು ತಿಳಿದಿಲ್ಲಪ್ಪ, ತಿಳಿತಾ ಇಲ್ಲ. ಈಗ ನಾವು ಗುರು ಮುಖಾಂತರ ಕೇಳಕ್ಕೆ ಕೂತ್ಕೊಂಡಿವಿ. ಮೊದಲ ನಮಗೇನು ತಿಳಿದಿಲ್ಲ. ಈಗ ಗುರು ಮುಖಾಂತರ ತಿಳಿದ ಮೇಲೆ ನಮ್ಗೆ ಅರ್ಥ ಆಗಕತ್ತದ, ತಿಳಿಲಿಕ್ಕತ್ತದ, ಅಜ್ಞಾನ ತಿಳಿಲಿಕ್ಕತ್ತದ. ಆದ್ರೆ ಮೊದಲು ಇರಲಿಲ್ಲೇನು, ಮೊದಲಿತ್ತು, ಆದ್ರೆ ನಮಗೆ ಗೊತ್ತಿರಲಿಲ್ಲ, ತಿಳಿದಿರಲಿಲ್ಲ. ಈ ಗುರು ಮುಖಾಂತರ ತಿಳಿದ ಮೇಲೆ, ನಾನು ಕೇಳಿದ ಮೇಲೆ ನಮ್ಗೆ ಅರ್ಥ ಆಗ್ತಾಯಿದೆ. ಅದಕ್ಕೆ ಇಲ್ಲಿ ಕೂಡ ಅಜ್ಞಾನ ಕಾಲದಲ್ಲಿ ಮತ್ತು ಜ್ಞಾನ ಕಾಲದಲ್ಲಿ, ಇವೆರಡೂ ಕಾಲದಲ್ಲಿ ಜ್ಞಾನ ಅಜ್ಞಾನ. ಆದರೆ ಇವೆರಡು ಮಧ್ಯ ಕಾಲದಲ್ಲಿ ನೀನು ಒಬ್ಬನೇ ಇದ್ದು ನೋಡು. ಯಾಕಂದ್ರೆ ಅಜ್ಞಾನವನ್ನು ಅರಿಯುವಂಥವು ನೀನೇ ಇದ್ದಿ, ಜ್ಞಾನವನ್ನು ಅರಿಯುವಂಥವು ನೀನೇ ಇದ್ದಿ, ಎಲ್ಲ ಎರಡನ್ನು ಅರಿಯುವಂಥವು ನೀನೇ ಇದ್ದಿ.
ಅದಕ್ಕೆ ಅಜ್ಞಾನ ಕಾಲದಲ್ಲಿ ಜ್ಞಾನ ಇಲ್ಲ, ಜ್ಞಾನ ಕಾಲದಲ್ಲಿ ಅಜ್ಞಾನ ಇಲ್ಲ. ಈ ಒಂದ್ರಾಗ ಒಂದು ಐತೇನು ನೋಡ್ರಿ. ನೀನು ಮಾತ್ರ ಎರಡು ಕಾಲದಲ್ಲಿ ಇದೆ, ಅಜ್ಞಾನದಲ್ಲಿ ಇದೆ, ಜ್ಞಾನದಲ್ಲಿ ಇದೆ. ಭಾಳ ಚಂದ ಅರ್ಥ ಮಾಡ್ಕೋಬೇಕು ನೋಡ್ರಿ. ಅಜ್ಞಾನ ಕಾಲದಲ್ಲಿ ಅದಕ್ಕೆ ನೀ ತಿಳಿದ್ರೂ ಪರಮಾತ್ಮ ಇದೆ, ತಿಳಿಲಿಲ್ಲ ಅಂದರೂ ಪರಮಾತ್ಮ ಇದೆ. ಆದರೆ ಒಂದು ಸಲ ಯಾವಾಗೋ ಒಂದು ಸಲ ನಿನ್ನ ಸ್ವರೂಪ ನಿನಗೆ ಗೊತ್ತಾಗ್ತದ, ಮುಂದೆ ಎಷ್ಟು ಜನ್ಮಕ್ಕೆ ಗೊತ್ತಾಗ್ತಾನೆ, ಈಗ ತಿಳ್ಕೊಳ್ಳಿಲ್ಲ ಅಂದರೂ ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮೊನ್ನೆ ಇಲ್ಲಿ ಆ ಜೈನ್ ಬಸದಿ ಅಂತ ಇಲ್ಲಿ ಜೈನರದ್ದು ಒಂದು ಪ್ರೋಗ್ರಾಮ್ ಇತ್ತು. ನಾವು ಹೋಗಿದ್ವಿ, ಅಲ್ಲಿ ಗುರುಗಳು ಬಂದಿದ್ದರು. ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ರು. ಅವರು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದರು. ಯಾಕಂದರೆ ಎಲ್ಲ ಕರ್ಮ ಮಾಡುವಂಥ ಭಾಳಷ್ಟು ಜನ ಇರ್ತಾರೆ ನೋಡಿ ಕಾರ್ಯಕ್ರಮಗಳದಾಗ. ಕೆಲವು ವಿಚಾರಗಳನ್ನು ಹೇಳ್ಬೇಕಾಗ್ತದೆ. ಪ್ರತಿಯೊಬ್ಬರು ಭೂಮಿಗೆ ಬಂದಿದ್ದೀರಿ ಅಂದ್ರೆ ಹಂಗೆ ಸಾಯಬೇಡ್ರಿ. ಈ ಸಂಸಾರ ಭಾಳ ದುಃಖದಿಂದ ಕೂಡ್ಯದ. ಇದ್ರಾಗ ಯಾವ ರುಚಿನೂ ಇಲ್ಲ, ಯಾವ ಸಿಹಿನೂ ಇಲ್ಲ. ಇದಕ್ಕೆ ಮರಳಾಗಬೇಡ್ರಿ. ಏನೇ ಆಗಲಿ, ಶರೀರಕ್ಕೆ ದುಃಖ ಬರಲಿ, ಏನೇ ಮನೆಯಲ್ಲಿ ಆಗಿರ್ಬೋದು, ಶರೀರಕ್ಕಾಗಿರ್ಬೋದು, ಯಾವುದೇ ಕಷ್ಟ ಆಗಿರ್ಬೋದು, ನೋವಾಗಿರ್ಬೋದು, ನಲಿವಾಗಿರ್ಬೋದು, ಏನೇ ಬಂದರೂ ಕೂಡ ಈ ಧರ್ಮವನ್ನು ಮಾತ್ರ ಎಂದು ಬಿಡಕೂಡದು ಅಂತ ಹೇಳ್ತಾ ಇದ್ರು. ಮತ್ತು ಒಂದು ವಿಚಾರ ಹೇಳಿದ್ರು ಅವರು, ನೋಡ್ರಿ, ಯಾರ್ಯಾರು ಏನೇನು ಮಾಡ್ಕೋತೀರಿ ಅವ್ರಿಗೆ ಸ್ವರ್ಗ ಲೋಕ ಪ್ರಾಪ್ತಿ ಆಗ್ತದೆ. ಈಗ ಜಪ ತಪ ಕರ್ಮಾದಿಗಳು ಇವನ್ನೆಲ್ಲ ಮಾಡಿದಾಗ ಏನಾಗ್ತದ, ಸ್ವರ್ಗಾದಿ ಅಟ್ಲೀಸ್ಟ್ ಕರ್ಮ ಮಾಡಿದ್ರೆ ಅದರ ಆಗ್ತದ. ಹಂಗೆ ಏನು ಮಾಡ್ಲಾರ ಸಾಯಬೇಡ್ರಿ. ಅಲ್ಲಿ ಆದಾಗ ಇಲ್ಲಿ ನೋಡ್ರಿ, ಭಾಳಷ್ಟು ದೊಡ್ಡ ಶ್ರೀಮಂತರು ನೋಡಿಬಿಟ್ಟು ನಾವು ಎಷ್ಟು ಮಾಡ್ತೀವಿ ರೀ ಪೂಜೆ ಪುರಸ್ಕಾರ, ಅವರಷ್ಟು ಶ್ರೀಮಂತಿಕೆ ನಮ್ಗೆ ಆಗ್ತಾ ಇಲ್ಲಲ್ಲ ಅಂತ ಈಗ ಕೊರಗ್ತಿರ್ತೀರಿ. ಆದರೆ ಅವ್ರು ಹಿಂದಿನ ಜನ್ಮದಾಗ ಪುಣ್ಯ ಮಾಡಿದದಕ್ಕಾಗಿ ಈ ಜನ್ಮದಾಗ ಶ್ರೀಮಂತರಾಗಿದ್ದಾರೆ ಅವರು. ಆದ್ರೆ ಈಗ ನೀವೇನು ಮಾಡ್ಕೊಳ್ಬೇಕು, ಧರ್ಮ ಮಾಡಿರಿ, ಭಗವಂತನ ಸ್ಮರಣೆ ಮಾಡಿರಿ. ಅದನ್ನು ಮಾಡಿದಕ್ಕೆ ಏನಾಗ್ತದೆ, ಜಪ ತಪ ಇವೆಲ್ಲ ಮಾಡೋದ್ರಿಂದ ಏನಾಗ್ತದ, ಸ್ವರ್ಗಾದಿ ಭೋಗಗಳೆಲ್ಲ ಸಿಗ್ತವೆ. ಅಟ್ಲೀಸ್ಟ್ ನಾವೆಲ್ಲ ಇದನ್ನು ಮಾಡ್ಕೊಂಡಿವೆಲ್ಲ, ನಾವು ಅಗರ್ಭ ಶ್ರೀಮಂತರು ಸ್ವರ್ಗದಾಗ ಆಗಿರ್ತೀವಿ. ನೀವು ಬಡತನದಿಂದ ಬರ್ತೀರಿ, ಅವಾಗ ನರಳ್ತೀರಿ ನೋಡಿ ನಮ್ಮನ್ನು. ಅದಕ್ಕೆ ಇವಾಗ ಹುಷಾರಾಗಿಬಿಟ್ಟು ನೀವು ಏನೇನು ಮಾಡ್ಕೋಬೇಕಾಗಿದೆ ಮಾಡ್ಕೊಳ್ರಿ. ಮುಂದೆ ನಿಮಗೆ ಅಂಥ ಒಂದು ಶ್ರೀಮಂತಿಕೆ ನಿಮಗೂ ಆಗ್ತದ ಅಂತ ಭಾಳ ಅದ್ಭುತವಾಗಿ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ಮಹಾತ್ಮರು ಕರುಣಾಮಯಿಗಳು ನೋಡ್ರಿ, ಕರುಣಾಮಯಿಗಳು ಹಂಗೆ ಸಾಯಬೇಡ್ರಪ್ಪ, ಇವನ್ನೆಲ್ಲ ಮಾಡ್ಕೊಳ್ರಿ ಅಂತ ಹೇಳುವಂಥದ್ದು. ಅದಕ್ಕೆ ಈ ನಿಜಗೊಂಡ್ರೆ ಶಾಸ್ತ್ರ ನಾವು ಜ್ಞಾನದಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಭಾಳಷ್ಟು ಮೇಲ್ಮಟ್ಟಕ್ಕೆ ಬಂದಿದ್ದೀವಿ ನಾವು. ಅದಕ್ಕೆ ಯಾರು ಏನಾದರೂ ಮಾಡಿದರೂ ಕೂಡ ನಮ್ಮ ಸ್ವಸ್ವರೂಪದ ಜ್ಞಾನ ಆಗೋವರೆಗೂ ಅದಕ್ಕೆ ಯಾವಾಗಲೂ ಮುಕ್ತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಯಾವ ಜನ್ಮಕ್ಕೂ ಇಲ್ಲ. ಎಲ್ಲರೂ ಇಲ್ಲಿಗೆ ಬರಬೇಕು. ಅದಕ್ಕೆ ಕರ್ಮ ಉಪಾಸನೆದಾಗ ಏನೇನು ಯಾರ್ಯಾರು ಅದಾರ ಅವ್ರಿಗೆ ತಿದ್ದಕ್ಕಾಗಲ್ಲ ನಮಗೆ. ಬಟ್ ಅವರಿಗೆ ಆ ಸಮಯ ಬರಬೇಕು, ಪುಣ್ಯದ ಸಮಯ ಕೂಡಿ ಬರಬೇಕು. ನಿಜಗೊಂಡ್ರೆ ಒಂದು ಮಾತು ಹೇಳಿದ್ದಾರೆ, ಭಾಳಷ್ಟು ಅರ್ಥ ಮಾಡ್ಕೋಬೇಕು. ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕ ಉದಿಯಾದಿ ಬಳಿಕಿಂದ ಪರ್ಯಂತ ತಾನು ಒದವಿ ಎಸಗಿದ ಅಖಿಳ ಪುಣ್ಯತತಿ ಫಲಿಸಿದ್ದಿಂತ ಪೆರತಿಲ್ಲವೇನೆ ಪೇಳ್ವಿ ಅಂತ ಹೇಳಿದ್ದಾರೆ ನೋಡ್ರಿ. ಅವರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅವರು. ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅಂತ ಹೇಳಿದ್ದಾರೆ ಅವರು. ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದ ಉದಿಯಾದಿ ಬಳಿಕಿಂದ ಪರ್ಯಂತ ಅಂತ ಯಾರು, ಈ ಜಗತ್ತು ಯಾವಾಗ ಉತ್ಪತ್ತಿ ಆಗ್ಯದ ಅವಾಗ ಹುಟ್ಟಿದವ್ರು ನಾವು. ಹುಟ್ಟಿ ಈಗ ನಮ್ಗೆ ಭಾಳ ಒಂದು ಒಳ್ಳೆಯ ಸಮಯ ಕೂಡಿ ಬಂದದ. ಈಗ ಆ ಸಮಯದಿಂದನೇ ಇವಾಗ ಏನಾಗ್ಯದ ನಮಗೆ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅಂತ ಒಂದು ಪುಣ್ಯದ ಫಲ ನಮಗೆ ಸಿಕ್ಕದಂತ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಅದ್ಭುತವಾಗಿ ನಿಜಗೊಂಡ್ರು ಭಾಳ ಚಂದ ಹೇಳಿದ್ದಾರೆ. ಅಂಥ ಒಂದು ಮೇಲ್ಮಟ್ಟದ ವಿಚಾರವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಅಜ್ಞಾನ ಕಾಲದಲ್ಲಿ ಜ್ಞಾನ ಐತೇನೋ ಅಂದರೆ ಇಲ್ಲ, ಜ್ಞಾನ ಕಾಲದಲ್ಲಿ ಅಜ್ಞಾನ ಇಲ್ಲ. ಇವು ಕತ್ತಲೆ ಬೆಳಕಿದ್ದಂಗೆ, ಹೌದಿಲ್ಲ? ಇವು ಕತ್ತಲೆ ಬೆಳಕಿದ್ದಂಗೆ. ಯಾವಾಗ ಭೇದ ಸ್ಥಿತಿ ಇದ್ದಾಗ ಅಜ್ಞಾನ, ಅದು ಅರ್ಥ ಆಯ್ತಲ್ಲ? ಅಜ್ಞಾನ ಅಂದ್ರೆ ಏನಪ್ಪ ಅಂತಂತೀವಿ. ಅಜ್ಞಾನ ಅಂದ್ರೆ ಭಾಳಷ್ಟು ವಿಚಾರಗಳದಾವೆ. ಅಜ್ಞಾನ ಅಂದ್ರೆ ಏನು? ದೇವ್ರು ಬೇರೆ, ನಾನು ಬೇರೆ, ಅದು ಬೇರೆ, ನಾನು ಬೇರೆ, ಇದು ಬೇರೆ, ಅದು ಬೇರೆ ಅನ್ಕೊಂಡು ಕುಂದ್ರದು ಅಜ್ಞಾನ. ಅದು ಜ್ಞಾನ ಅಭೇದ ದರ್ಶನಂ ಜ್ಞಾನ. ಯಾವಾಗ
ದೇವ್ರು ಬೇರೆ ಅಲ್ಲ, ನಾನು ಬೇರೆ ಇಲ್ಲ, ಸರ್ವತ್ರ ಭಗವಂತ ತುಂಬಿದಾನಂತಂದಾಗ ಆ ಭಗವಂತ ಎಲ್ಲಿದ್ದಾನಪ್ಪ? ನನ್ನೊಳಗಿದ್ದಾನ ಅಲ್ಲ. ಈಗ ನಾನು ಕಣ್ಣಿನಿಂದ ನೋಡ್ತೀನಿ, ಕೇಳ್ತೀನಿ, ಬಾಯಿಂದ ಮಾತಾಡ್ತೀನಿ, ಇದಕ್ಕೆಲ್ಲ ಶಕ್ತಿ ಎಲ್ಲಿಂದ ಬಂತು ನೋಡ್ರಿ. ಎಂಥ ಒಂದು ಅದ್ಭುತ. ತನುವಿದೇನು ಎನ್ನೋಳು ಹೊಂದಿತೇತಕ್ಕೆ ನಾನಾರು, ಜನನ ಮರಣಕಾರಿ ನನ್ನೀ ಶರೀರದಳು, ನೆನೆವ ಆಲಿಸುವ ಉಣುವ ಸೋಂಕುವ ತನವ ಹಾರವು, ನುಡಿಗಳು ಜನಿಪವು ಎಲ್ಲಿಂದ, ಹಸುಗಳು ಏನೆನ್ನ ನೆಮ್ಮಿಹವು, ಎನ್ನನ್ನು ಅನುಗೊಳಿಸಿ ನಡೆಸುವವರಾರು ಏತರದಿಂದೆ, ಜಗಮಿನಿತು ಭೇದಾಕಾರದಿಂದ ಉದಿಸಿತೆಂಬ ಭಾವನೆಗಳ ಅನುಭಾವವಿಡಿದು. ಇವತ್ತು ಮಾತಾಡ್ತಾ ಇದ್ದೀವಿ, ತಿರುಗಾಡ್ತಾ ಇದ್ದೀವಿ, ಒಳಗಡೆ ಅದಕ್ಕೆ 9 ಚಿತ್ರದ ಕೊಡ ನಾವು, 9 ರಂಧ್ರಗಳಿಂದ ಕೂಡಿದಂಥ ಈ ಶರೀರದಲ್ಲಿ ವಾಯು ಯಾವ ಆಧಾರದ ಮೇಲೆ ಓಡಾಡಕತ್ತದ್ರಿ? ಇದು ಎಲ್ಲೋ ಒಂದು ರಂಧ್ರದ ಮೂಲಕ ಹೋಗಿಬಿಡ್ಬೋದಾಗಿತ್ತು. ಯಾಕಂದರೆ ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ರಂಧ್ರದ ಮೂಲಕ ಹೋಗಿಬಿಡ್ತದೆ. ಅದೇನು ಬೇರೆ ಒಂದು ಇದರಿಂದ ಹೋಗ್ತದೆ ಅನ್ನೋದು? ಯಾವುದೋ ಒಂದು ರಂಧ್ರದ ಮೂಲಕ ಹೋಗ್ಬಿಡ್ತದೆ. ಮಹಾತ್ಮರಿಗೆ ಅದು ಬೇರೆ ಲೆಕ್ಕದಾಗ ಹೇಳ್ತಾರೆ. ಆದರೆ ಅಜ್ಞಾನಿಗಳದ್ದು ಈ 9 ನಾವು ಶರೀರದ ಲೆಕ್ಕ ಹಿಡ್ಕೊಂಡ್ರೆ ನೋಡ್ರಿ, ಮತ್ತು ಯಾವ ಆಧಾರದ ಮೇಲೆ ಅದದು? ಆ ಒಂದು ನಿನ್ನ ಒಂದು ಸ್ವರೂಪದ ಆಧಾರ ನೋಡ್ರಿ, ಅದ್ರ ಮೇಲೆ ಇಷ್ಟೆಲ್ಲ ನಡೆದದು ಅಲ್ಲ. ಅದಕ್ಕೆ ಹೇಳ್ತಾರ, ಯಾವಾಗ ಭೇದ ಇತ್ತು ಅಂದಾಗ ಅದು ಅಜ್ಞಾನ. ಅದು ಮತ್ತು ನಾವು ಇಷ್ಟು ವರ್ಷ ಕಾಲ ಕಳೆದದ್ದು ಭೇದ ಭಾವನೆಯಿಂದನೇ ಇಷ್ಟೆಲ್ಲ ದುಃಖ ಬಂದಿರುವಂಥದ್ದು ನಮಗೆ. ಅಭೇದ ದರ್ಶನಂ ಜ್ಞಾನಂ ಅಂತ ಹೇಳ್ತಾರೆ ಅವರು. ಯಾವಾಗ ಗುರುನಾಥ್ ಇದನ್ನೇ ತಿಳಿಸ್ಬೇಕು. 84 ಲಕ್ಷ ಜೀವರಾಶಿಯಿಂದ ದೇವ್ರು ಬೇರೆ ಅದನ್ನು, ಅದು ಬೇರೆ ಇದು ಬೇರೆ ಅಂತ ಅನ್ಕೊಂಡ ದುಃಖದಾಗ ಬಂದಂಥವ್ರು ನಾವು. ಈಗನು ಬಂದು ಅದೇ ಬಾಯಿಪಟ್ಟು ಮಾಡ್ಕೊಂಡು ಹೋದ್ರೆ ನಿನಗೆ ದುಃಖ ತಪ್ಪಿತೇನೆ? ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ತಾಕತ್ತೈತೆ. ಅದು ಆತನೇ ಬಿಡಿಸ್ತಾನ. ನೋಡು, ದೇವ್ರು ಎಲ್ಲಿ ಇಲ್ಲ, ಹೊರಗಡೆ ನಿನ್ನ ಬಿಟ್ಟು ದೇವರಿಲ್ಲ, ನೀನೇ ಆ ಪರಮಾತ್ಮ, ಆ ಪರಬ್ರಹ್ಮ ಸ್ವರೂಪನೇ ನೀನಿದಂಥ ತಾಕತ್ತು ಹೇಳುವಂಥ ಶಕ್ತಿ ಯಾರಿಗದಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೈತೆ, ಮಾತ್ರ ಬೇರೆ ಯಾರಿಗಿಲ್ಲ. ಎಲ್ಲರೂ ಏನು ದೇವ್ರು ಬೇರೆ ನಾನು ಬೇರೆ ಅಂತಲೇ ಇರುವಂಥದ್ದೈತೆ. ಅದು ಬೇರೆ ಇದು ಬೇರೆ ಅಂತ ಹೇಳಿಕೊಡುವಂಥ ಭೇದ ವಿಚಾರಗಳನ್ನು ಹೇಳುವಂಥದ್ದೇ. ಅಂಥ ವಿಚಾರಗಳನ್ನು ಕೇಳಿ ನಾವು ಈ ಭೂಮಿಗೆ ಬಂದಿದ್ದೀವಿ, ಮತ್ತೆ ಬಂದಿದ್ದೀವಿ. ಯಾವುದರಿಂದ? ಅಜ್ಞಾನದಿಂದ. ಯಾವಾಗ ಸದ್ಗುರುನಾಥನ ಪಾದಕ್ಕೆ ಶರಣಾಗತನಾದಾಗ ಆತ ತಿಳಿಸ್ತಾನ, ಏನು ಯಾವುದು ಭೇದ ಇಲ್ಲ, ಇಲ್ಲಿ ಅಭೇದ ದರ್ಶನ ಮಾಡಿಸ್ತಾನೆ ನಮಗೆ. ಅಭೇದ ದರ್ಶನ ಆಯಿತು ಅಂತಂದಾಗ ನೋಡ್ರಿ, 14 ಲೋಕಕ್ಕೆ ಒಡೆಯ ನೀನೇ ಆಗ್ತಿದ್ದಿ. ಎಲ್ಲ ನಿನ್ನೊಳಗೆ ಅದಾವ, ಎಲ್ಲನೂ ನಿನ್ನೊಳಗೆ ಅದಾವ. ನಿನ್ನೊಳಗೆ ಅಂತಂದ್ರೆ ಮತ್ತೇನ್ರಿ ತೆಗೆದಿರು ಹೊಟ್ಟೆ ಕೊಯ್ದು ಬಗ್ದು ಅರ್ಧ ಮೇಲೆ ಇದು ಒಳಗೆ ಸಿಗ್ತದೇನ್ರಿ ಅಂತ? ಹಂಗಲ್ಲ. ಭಾಳ ವಿಚಾರ ಮಾಡ್ಬೇಕಾಗ್ತದ. 14 ಲೋಕಗಳಿಗೆ ಒಡೆಯನಾಗ್ತಿದೆ. ಈ ಜಗತ್ತು, ಜೀವ, ಎಲ್ಲ ಈಶ್ವರ, ಇವೆಲ್ಲ ಎಲ್ಲಿ ತೋರ್ತಾವ? ನಿನ್ನೊಳಗೆ ತೋರ್ತಾವ. ನೀ ಪರಬ್ರಹ್ಮ ಸ್ವರೂಪ ಇದೆ. ಹಾಗಾಗಿ ಇಲ್ಲಿ ಏನಾಗ್ತದಂದ್ರೆ ಈ ಜ್ಞಾನ ಆಗುವಂಥದ್ದು. ಅಜ್ಞಾನ ಅನ್ನುವಂಥದ್ದು ಕತ್ತಲೆ, ಜ್ಞಾನ ಅನ್ನುವಂಥದ್ದು ಬೆಳಕು. ಆದರೆ ಅಜ್ಞಾನ ಇದ್ದಾಗ ಜ್ಞಾನ ಇರಂಗಿಲ್ಲ, ಜ್ಞಾನ ಇದ್ದಾಗ ಅಜ್ಞಾನ ಇರಂಗಿಲ್ಲ. ನೀನು ಮಾತ್ರ ಅಜ್ಞಾನ ಕಾಲದಲ್ಲೂ ಇದಿ, ಜ್ಞಾನ ಕಾಲದಲ್ಲೂ ಇದಿ. ನೋಡ್ರಿ ಎಷ್ಟು ಅದ್ಭುತ ಅದಾವ. ಭಾಳ ಶ್ರೇಷ್ಠವಾದಂಥ ವಿಚಾರ. ನಮ್ಗೆ ಈ ವಿಚಾರಗಳು ನೋಡ್ರಿ ಗುರು ಮುಖಾಂತರ. ಈಗೇನು ನಾವು ಕೇಳಕತ್ತೀವಲ್ಲ, ಒಬ್ಬ ಗುರು ಮುಖಾಂತರ ಕೇಳಬೇಕಾದ್ರೆ ಆ ಗುರು ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ಆತ ಕೇಳಿದಾನ ಇಲ್ಲ ಅಂತ ಪರೀಕ್ಷೆ ಕೂಡ ಮಾಡಿ ನಾವು ಶ್ರವಣವನ್ನು ಮಾಡ್ಬೇಕಂತಲೇ ಹೇಳ್ತಾರೆ ಮಹಾತ್ಮರು. ಆತಗೆ ಎಲ್ಲಿ ಶ್ರವಣ ಮಾಡಿದ್ದ? ಇಲ್ಲಾಂದ್ರೆ ನಾ ಬುಕ್ ತೊಗೊಂಡು ಓದ್ತೀನಿ ರೀ, ನಾ ದೊಡ್ಡ ಗುರು ಆಗ್ತೀನಿ ಅಂದ್ರೆ ಕೇಳೋ ಅವಶ್ಯಕತೆ ಇಲ್ಲ. ಪುಸ್ತಕವನ್ನು ಹರ್ಕೊಂಡು ಕುಡಿದ್ರೂ ಕೂಡ ಜ್ಞಾನ ಆಗಂಗಿಲ್ಲ. ಗುರು ಮುಖಾಂತರನೇ ಬರಬೇಕು ಈ ವಾಕ್ಯಗಳು. ಹೇಳುವಂಥವನು ಕೂಡ ಗುರು ಮುಖಾಂತರನೇ ತಿಳ್ಕೊಂಡಿರ್ಬೇಕತ್ತ. ಇಲ್ಲಾಂದ್ರೆ ಭಾಳ ಅನರ್ಥ ಆಗಿಬಿಡ್ತದೆ. ಕೆಲವು ವಿಚಾರಗಳು ಭಾಳ ನೆನಪು ಬರ್ತದೆ. ಶಂಭುಲಿಂಗನ ಬೆಟ್ಟಕ್ಕೆ ಹೋದಾಗ ಗುರುಗಳು ಅದನ್ನೇ ಹೇಳಿದರು. ಅವರಿಗೆ 70, 80, 85 ವಯಸ್ಸು ಗುರುಗಳಿಗೆ ಅಲ್ಲಿ ಇದ್ದಾಗ ಅವ್ರು ನಮಗೊಂದು ಮಾತು ಹೇಳಿದರು. ಅಲ್ಲ, ನೀವು ಭಾಳ ಪುಣ್ಯ ಮಾಡಿದ್ದೀರಿ, ಗುರು ಮುಖಾಂತರ ಶಾಸ್ತ್ರಾಭ್ಯಾಸವನ್ನು ಮಾಡಿದಿರಿ, ನೀವು ಭಾಳ ಪುಣ್ಯ ಮಾಡಿದಿರಿ, ನನಗೆ ಅದು ಆಗಲಿಲ್ಲ ಅಂತಂದರು. ಅದಕ್ಕೆ ಏನಂದ್ರೆ ಗುರು ಮುಖಾಂತರ ಇದು
ನಮಗೆ ಗೊತ್ತಾಗಬೇಕು, ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಈ ಕೆಲಸ ಆಗ್ತದೆ, ಇಲ್ಲಾಂದರೆ ಆಗದೇ ಇರುವಂಥ ಕೆಲಸ ಇದು. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ ಅಂತ ಹೇಳಿದಾರೆ. ಭಾಳ ಸುಲಭ ಐತೆ. ಏನಾರ ಐತೇನು, ರೊಕ್ಕ ರೂಪಾಯಿ ಕೊಡೋದು ಐತೇನು ಇದ್ರಾಗ? ಎಲ್ಲಾರ ಹೋಗಿ ಭಾಳಷ್ಟು ಕಷ್ಟಪಟ್ಟು ಅಲ್ಲಿ ಉರುಳೋದು, ದೀಡ್ ನಮಸ್ಕಾರ ಹಾಕೋದು, ಗುಡಿ ಸುತ್ತರೋದು, ಉಪವಾಸ ಇರೋದು ಏನಾರು ಐತೇನು ಇದ್ರಾಗ? ಏನಿಲ್ಲ. ಸುಮ್ಮ ಗುರುವಾಕ್ಯವನ್ನು ಕಿವಿಯಾಗ ಹಾಕ್ಕೊಂಡು ಕುಂತು ಕೇಳಬೇಕು. ಸುಮ್ಮ ಮನಸ್ಸನ್ನು ಜೊತೆ ಇಟ್ಕೋಬೇಕಷ್ಟೇ. ಮನಸ್ಸನ್ನು ಇಟ್ಕೊಳ್ಳೋದು ಕೂಡ ಸಾಮಾನ್ಯ ಅಲ್ಲ. ಅದು ಮನಸ್ಸನ್ನು ಜೊತೆಯಾಗಿ ಇಟ್ಕೊಂಡು ಕೂತ್ಕೊಂಡು ಗುರುವಾಕ್ಯವನ್ನು ಅಷ್ಟೇ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ತೊಗೊಳ್ಬೇಕಿದು. ತಗೊಂಡು ಅಂದ್ರೆ ಈ ಜನ್ಮದಲ್ಲೇ ಧನ್ಯ ಆಗಿಬಿಡ್ತಿದ್ನಿ. ಧನ್ಯನೇ ಧನ್ಯ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಜ್ಞಾನ ಕಾಲದಲ್ಲೂ ನೀನಿದೆ, ಅಜ್ಞಾನ ಕಾಲದಲ್ಲೂ ನೀನಿದೆ, ಎರಡರಲ್ಲಿ ನೀನಿರುವಂಥ ನೀನಿದೆ. ಅದ್ರಾಗ ಅಜ್ಞಾನ ಕಾಲದಲ್ಲಿ ಜ್ಞಾನ ಇಲ್ಲ, ಜ್ಞಾನ ಕಾಲದಲ್ಲಿ ಅಜ್ಞಾನ ಇಲ್ಲ. ಆದರೆ ಎರಡರಲ್ಲಿ ನೀನಿದೆ. ಅಜ್ಞಾನ ಅನ್ನುವಂಥದ್ದು ಕತ್ತಲೆ, ಜ್ಞಾನ ಅನ್ನುವಂಥದ್ದು ಬೆಳಕು. ಎರಡು ಹೆಂಗದಾವ? ವಿರೋಧ ಅದಾವ. ಜ್ಞಾನದಲ್ಲಿ ಅಜ್ಞಾನ ಸೇರಂಗಿಲ್ಲ, ಅಜ್ಞಾನದಲ್ಲಿ ಜ್ಞಾನ ಬರೋಂಗಿಲ್ಲ. ಯಾಕಂದರೆ ಜ್ಞಾನ ಆದ ತಕ್ಷಣ ಅಜ್ಞಾನ ನಾಶ ಆಗಿಬಿಡ್ತದೆ, ಕತ್ತಲೆ ಅನ್ನುವಂಥದ್ದು ಹೋಗ್ಬಿಡ್ತದೆ. ಆದ್ರೆ ಅಜ್ಞಾನ ಕಾಲದಲ್ಲಿ ನೀನೇ ಇದೆ, ಜ್ಞಾನ ಕಾಲದಲ್ಲೂ ನೀನೇ ಇರುವಿ. ಅದರಿಂದ ನೀ ಹೆಂಗಿದೆ? ಸದ್ರೂಪನಾಗಿರಿದೆ. ಯಾಕಂದರೆ ಅಜ್ಞಾನ ಆ ವೃತ್ತಿ ಕಾಲದ್ದು ಏನಿರ್ತದಪ್ಪ ಅಂದ್ರೆ ಅದು ಅಜ್ಞಾನ ಕಾಲದ ಭೂತ ಕಾಲದ್ದಾಗಿರ್ತದೆ ಅಜ್ಞಾನದ್ದು. ಅದು ವಿವೇಕ, ಅದು ಜ್ಞಾನ ಆಯಿತು ಅಂತಂದಾಗ ಆ ಕಾಲದ್ದು. ಯಾಕಂದ್ರೆ ವಿವೇಕ ವಿಚಾರ ಮಾಡ್ತಾ ಇರಬೇಕಾದಂಥ, ವಿವೇಕ ಅಂದ್ರೇನು? ವಿಚಾರ ಮಾಡಬೇಕಾದಂಥ ಸಂದರ್ಭ ಅದು. ಹೌದಾ ಅಲ್ಲ ಅಂತ ವಿಚಾರ ಮಾಡುವಂಥ ಈ ಕಾಲದಲ್ಲಿ ಇದು ವರ್ತಮಾನ ಕಾಲ ಆಗಿರ್ತದೆ, ಮಧ್ಯದ ಕಾಲ ಆಗಿರ್ತದೆ. ಯಾಕಂದರೆ ವಿಚಾರ ಮಾಡುವಂಥದ್ದು ವರ್ತಮಾನ ಕಾಲ ಪಡ್ಕೊಳ್ಳುವಂಥದ್ದು. ಅದಕ್ಕೆ ಜ್ಞಾನ ವೃತ್ತಿ ಕಾಲ. ಯಾವಾಗ ಜ್ಞಾನ ಆಯಿತು ಅನ್ನುವಂಥದ್ದು ಅದು ಭವಿಷ್ಯತ್ ಕಾಲ, ಭಾವಿ ಕಾಲ ಅಂತ ಕೂಡ ಹೇಳ್ತಾರೆ. ಹಿಂಗೆ ಜ್ಞಾನ ಅಜ್ಞಾನಗಳು ವೃತ್ತಿಗಳಲ್ಲಿಯೂ ಮತ್ತು ವರ್ತಮಾನ ಕಾಲದಲ್ಲಿ ಆಗಿರುವಂಥದ್ದು, ಈಗ ಭೂತಕಾಲದಲ್ಲಿ ಆಗಿರುವಂಥದ್ದು, ಭವಿಷ್ಯತ್ ಕಾಲ ಆಗಿರುವಂಥದ್ದು, ವರ್ತಮಾನ ಕಾಲದಲ್ಲಿ ಆಗಿರುವಂಥದ್ದು, ಇವೆಲ್ಲವುಗಳನ್ನು ಅರಿಯುವಂಥವನು ಯಾರು? ನೀನೇ ಇದೆ. ಅದರಿಂದ ನೀ ಹೆಂಗಿದಪ್ಪ ಅಂದ್ರೆ ಸದ್ರೂಪು ಇದೆ, ಯಾವಾಗಲೂ ಇರುವಂಥವನೇ ಇದೆ. ಶ್ರೀ ಶಂಭುಲಿಂಗನು ಹೆಂಗದ ಅಂದರೆ ಅದಕ್ಕೆ ಹೇಳ್ತಾರೆ. ಮತ್ತು ಹೆಂಗದನಪ್ಪ ಅಂದ್ರೆ ಸ್ವಗತಾದಿ ಭೇದ ರಹಿತನಾಗಿ. ಶಂಭುಲಿಂಗನು ಸ್ವಗತಾದಿ ಭೇದ ರಹಿತನಾಗಿ ಹೆಂಗಿದ್ದ? ಸೃಷ್ಟಿ ಪೂರ್ವದಲ್ಲಿ ಇದ್ದ. ಮತ್ತು ಈಗಿಲ್ಲೇನು? ಮೊದಲಿದ್ದನಂತಾರ್ರಿ, ಮತ್ತು ಈಗಿಲ್ಲನ ಅಂದ್ರೆ ಈಗೂ ಅದಾನ. ಮಣ್ಣು ಮೊದಲನೇ ಇತ್ತು, ಮಡಿಕೆ ಆದಮೇಲೂ ಅದ, ಮತ್ತು ಒಡೆದಾದ್ಮೇಲೆ ಅದು. ಬಂಗಾರ ಮೊದಲೂ ಅದ, ಆಭರಣ ಆದಮೇಲೂ ಅದ, ಮತ್ತು ಅದು ಕರಗಿಸಿದ ಮೇಲೆ ಬಂಗಾರನೇ ಇರ್ತದೆ. ನಾಮರೂಪ ಹೋದ್ಮೇಲೆ ಕೂಡ ಬಂಗಾರ ಇರ್ತಲ್ಲ. ಅದ್ರಂಗೆ ಸೃಷ್ಟಿ ಪೂರ್ವದಲ್ಲಿ ಕೂಡ ನೀನೇ ಇದೆ. ಮತ್ತು ಈಗ ಈ ಸೃಷ್ಟಿ ಕಂಡಂಗೆ ಆಕತ್ತೆ, ಮತ್ತು ಈಗಿಲ್ಲನ? ಈಗೂ ಇದೆ. ಮತ್ತು ಸೃಷ್ಟಿ ಪ್ರಳಯ ನಂತರದಲ್ಲಿ ಕೂಡ ನೀನೇ ಇದೆ. ಅಂದ್ರೆ ಭೂತ, ವರ್ತಮಾನ ಕಾಲ, ಭವಿಷ್ಯತ್, ಭಾವಿ ಕಾಲ, ಇವು ಮೂರುಗಳಲ್ಲಿ ನೀನೇ ಇರುವಂಥವನು. ಅದರಿಂದ ನೀ ಹೆಂಗಿದಪ್ಪ ಅಂದ್ರೆ ಸದ್ರೂಪವಾಗಿರುವಂಥವನು. ನೀನು ಸದ್ರೂಪ ಇದೆಯಪ್ಪ. ಅದಕ್ಕೆ ಶಂಭುಲಿಂಗನು ಸದ್ರೂಪ ಅದನ, ಅಂಥ ಸದ್ರೂಪನೇ ನೀನಿದ್ದೀಯ. ಅದಕ್ಕೆ ಈ ರೀತಿಯಾಗಿ ಶಂಭುಲಿಂಗ ಬೇರೆಯಲ್ಲ, ನೀನು ಬೇರೆಯಲ್ಲ. ಮತ್ತು ಬೇರೆ ಅಂದ್ಕೊಂಡ್ರೆ ಮತ್ತು ಜನ್ಮಗಳು ಬರ್ತದ. ನಾವು ಅರ್ಥ ಮಾಡ್ಕೋಬೇಕು. ಗುರುಗಳು ಹಂಗೆ ಹೇಳತ್ತಾರೆ, ನಾವು ಹಿಂಗೇ ನಡ್ಕೋತೀವಿ ರೀ. ಗುರುಗಳು ಹಂಗೆ ಹೇಳ್ತಿರ್ತಾರೆ ರೀ. ತತ್ವಮಸಿ ವಾಕ್ಯ ನೋಡ್ರಿ, ಯಾರಿಗೆ ಕಿವಿಗೆ ಬೀಳ್ತಾವೆ ಇಂಥ ವಿಚಾರಗಳು ಭಾಳ ಪುಣ್ಯವಂತರು. ಮತ್ತು ಇದನ್ನು ಯಾರು ಅದನ್ನು ಶ್ರದ್ಧೆಯಿಂದ ಗುರುಗಳು ಹಿಂಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಒಂದು ಜಗತ್ತಿನೊಳಗೆ ಯಾರ್ಯಾರು ಹೇಳ್ತಾರೆ ಅವೆಲ್ಲಕ್ಕಿಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ವಾಕ್ಯಗಳು ಸುಳ್ಳಿರ್ತವನ. ಮತ್ತು ಆತನ ಮಾತು ಬಿಟ್ಟಿಗೆ ಬೇರೆ ಬೇರೆ ಮಾತುಗಳು ನಂಬುತ್ತೀವಲ್ಲ, ಇದು ದೊಡ್ಡ ಅಜ್ಞಾನ ಇದು. ಮತ್ತು ವೇದ ಉಪನಿಷತ್ತುಗಳು ಏನು ಸುಮ್ಮನೆ ಬರ್ತಾರೆ? ಸುಮ್ಮನೆ ಹೇಳ್ಯಾರನ? ಪರಮಾತ್ಮನ ವಾಕ್ಯಗಳವು.
ಒಬ್ಬ ಗುರು ತತ್ವಮಸಿ ವಾಕ್ಯ ಅಹಂ ಬ್ರಹ್ಮಾಸ್ಮಿ ಐಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಇಂಥವೆಲ್ಲ ಹೇಳ್ತಾನಂದ್ರೆ ಅದು ಸುಳ್ಳು ಹೇಳಕತ್ತೆ ನಾನು ಏನು ಹೇಳಕತ್ತಾನತ ನೀನೇ ಪರಬ್ರಹ್ಮ ಸ್ವರೂಪ ಇದೆಯಪ್ಪ ಅಂತ ಹೇಳಕತ್ತಾನತ. ಮತ್ತು ಅದೇ ಹಂಗೆ ನಾನು ಬ್ರಹ್ಮ ಆಗ್ತೀನಿ ರೀ ಹೊರಗಡೆ ನೋಡೋಕೆ ಹೋಗ್ತೀನಿ ಅಂದ್ರೆ ಹೋಗಂತಾರೆ ಅವ್ರು. ಆದರೆ ಹೋಗೋದಕ್ಕೂ ರಿಸಲ್ಟ್ ಅದಲ್ಲ, ಅದಕ್ಕೂ ಅದಾವ. ಮತ್ತು ಇಲ್ಲ ಗುರುಗಳು ಹೇಳಿದಂಥ ವಾಕ್ಯಗಳನ್ನು ತಿಳ್ಕೊಂಡು ಅದೇ ಪ್ರಕಾರ ನಾನು ನಡ್ಕೋತೀನಿ ಅಂದ್ರೆ ಮತ್ತು ಅದ್ಭುತನೇ ಅದು, ಇಲ್ಲ ಅಂತಿಲ್ಲ. ಆದರೆ ಇನ್ನೂ ತಿರುಗಾಡ್ತೀನಿ ಅಂದ್ರೆ ಮತ್ತು ಇನ್ನೂ ಎಷ್ಟು ವರ್ಷ ತಿರುಗಾಡಿ ಬರ್ಬೇಕಾಗ್ತದೆ. ಇಲ್ಲ ಬೇರೆ ಕಡೆನೇ ನೋಡ್ತೀನಿ ರೀ ದೇವ್ರನ್ನ, ಮತ್ತು ದೇವ್ರು ಅಂದಾಗ ಗಡ ನಡುಗ್ತೀನಿ. ಮತ್ತು ದೇವರುಗಳು ಅದಾವಲ್ಲ, ದೇವತೆಗಳು ಇವೆಲ್ಲ ಅದಾವಲ್ಲ, ಮತ್ತು ಯಾರ ಆಶ್ರಯದಲ್ಲಿ ಅದಾವ? ಆ ಪರಬ್ರಹ್ಮ ಸ್ವರೂಪನ ಆಶ್ರಯದಲ್ಲಿ ಅವೆಲ್ಲ ತೋರ್ತಾವಷ್ಟೇ ಹೊರತಾಗಿ ಅವೆಲ್ಲವಕ್ಕೆ ಆಶ್ರಯವಾಗಿರುವಂಥದ್ದು ನಿನ್ನ ಸ್ವರೂಪನೇ ಐತೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಶಂಭುಲಿಂಗನಿಗಿಂತಲೂ ನೀನು ಬೇರೆ ಇಲ್ಲ, ಬೇರೆ ಅಂದಾಗ ಮತ್ತೆ ಜನ್ಮಗಳು ಹೋಗ್ತಾವೆ. ಈ ರೀತಿಯಾಗಿ ಅನುಭವದಿಂದ ಕೂಡ ನೀ ಸದ್ರೂಪನೇ ಇದ್ದೀಯಾ. ಈ ಸದ್ರೂಪ ಶಂಭುಲಿಂಗನಿಗೆ ಭಿನ್ನವಾಗಿ ನಾನು ಬೇರೆ ಇದ್ದೀನಿ ಅಂತ ಜಗತ್ತಿನ ಒಳಗೆ 99% ದೇವ್ರು ಬೇರೆ ನಾನು ಬೇರೆ ಅಂತ ತಿಳ್ಕೊಂಡದ್ದು ದೊಡ್ಡ ಭ್ರಮೆ ಆಗ್ಯದ. ಅದಕ್ಕೆ ಹೇಳ್ತಾರ ಮತಿಗೆ ಮಂಗಳವಾವುದು ಉತ್ತಮರ ಸಂಘ ಅಂತ ಹೇಳಿದಾರ. ಮತ್ತು ಇಂಥ ಉತ್ತಮರ ಸತ್ಯವನ್ನು ಈಗ ಎಲ್ಲ ಕಡೆ ಸತ್ಸಂಗ ಅಂತೀವಿ. ಸತ್ಸಂಗ ಅಂದರೆ ಎಂಥದ್ದು ಇರಬೇಕು? ಸತ್ಸಂಗ ಅನ್ನುವಂಥದ್ದು ಒಂದು ಶಾಲೆ ಇದ್ದಂಗೆ. ಅದು ಕೂಡ ಈಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಯಾಕೆ? ಪಾಸ್ ಆಗಬೇಕಲ್ಲ, ಮುಂದೆ ವೃತ್ತಿ ಕೋರ್ಸ್ ಮಾಡಿ ಆಮೇಲೆ ವೃತ್ತಿ ಮಾಡಬೇಕು, ಬದುಕಕ್ಕೆ ಬೇಕಲ್ಲ, ಅದಕ್ಕಂತ ಅಲ್ಲಿ ಮಾಡ್ತಾರೆ. ಮತ್ತು ಇಲ್ಲಿ ಕೂಡ ಏನೈತಪ್ಪ, ಇದು ಒಂದು ವೃತ್ತಿ ಸಲುವಾಗಿ ಇದನ್ನು ನಾವು ಪಡ್ಕೊಂಡು ಬಂದರೆ ಬರೀ ಕುಂತು ತಿನ್ನೋದು ಅಷ್ಟೇ, ಏನು ಕೆಲಸ ಮಾಡಬೇಕಾಗಿಲ್ಲ, ಏನಿಲ್ಲ ನೋಡ್ರಿ, ಬರೀ ಆನಂದವಾಗಿರುವಂಥದ್ದು ಇದು ಒಂದು ಸತ್ಸಂಗ. ಎಂಥದ್ದು ಇರಬೇಕದು ಶಾಲೆ. ಮಕ್ಕಳಿಗೆ ಶಾಲೆ ಕಾಲೇಜುಗಳು ಚೆನ್ನಾಗಿರ್ಬೇಕಂತ ಚಲೋ ಕಾಲೇಜ್ಗೆ ಹಾಕ್ತೀವಿ, ಹೌದಿಲ್ಲ? ನಂಬಲ್ಲಿ ಬ್ಯಾಡ್ರಿ, ಚಂದಿಲ್ರಿ ಕಾಲೇಜು, ಮಕ್ಕಳು ಸ್ವಲ್ಪ ಚಂದ ಕಲಿಬೇಕ್ರಿ ಅಂತ ಹೇಳ್ತೀವಿ, ಹೌದಲ್ಲ? ಏನು ಕಲ್ತರೂ ಸಾಯ ವಿದ್ಯೆಗಳೇ. ವರ್ಷ ನಾವು ದೂರ ಇಟ್ಟು ಓದಿಸಿದ್ರು ಕೂಡ ಸಾಯ ವಿದ್ಯೆಗಳೇ ಅವು. ಬದುಕಿಗೆ ಒಂದು ನೆಮ್ಮದಿ ಕೊಡುವಂಥ ಒಂದು ಅಂಶಗಳು ಅದ್ರಾಗ ಇರೋಂಗಿಲ್ಲ. ಅದಕ್ಕೆ ಏನಾರ ಬಂದ್ರೆ ಕಷ್ಟ ತಡ್ಕೊಳಕ್ಕಾಗಂಗಿಲ್ಲ ನೋಡ್ರಿ. ಅದಕ್ಕೆ ಸಂಸ್ಕಾರ ಭಾಳ ಮುಖ್ಯ. ಮಕ್ಕಳಿಗೂ ಕೂಡ ಎಲ್ಲೆಲ್ಲೋ ಬಿದ್ದು ಸಾಯ್ತಾವೆ, ಏನೇನೋ ಆಗಿ ಮಾಡ್ಕೊಂಡು ಸಾಯ್ತಾವ. ಯಾಕೆ ಅಂದ್ರೆ ಆ ವಿದ್ಯೆ ಭ್ರಮ ವಿದ್ಯೆ ಅದ. ಅದ್ರಾಗ ಒಂದು ಅಂಶ ಕೂಡ ಒಂದು ಜೀವನದಲ್ಲಿ ನೆಮ್ಮದಿ ಕೊಡುವಂಥ ಒಂದು ವಿಚಾರಗಳು ಅಲ್ಲಿ ತಿಳಿಸಲ್ಲ ಅದು. ಅಂಥದಕ್ಕೆ ನಾವು ಬೇರೆ ಕಾಲೇಜ್ ರೀ, ಆ ಕಾಲೇಜ್ ರೀ, ಈ ಕಾಲೇಜ್ ರೀ, ಆ ಸಾಲಿರಿ ಈ ಸಾಲಿರಿ ಅಂತ ನೋಡಿ ಹಾಕುವಂಥವ್ರು. ನಾವು ಸತ್ಸಂಗ ಅನ್ನುವಂಥದ್ದು ಕೂಡ ನಾವು ವಿಚಾರ ಮಾಡಬೇಕು. ನಮ್ಮ ದುಃಖ ನಿವೃತ್ತಿ ಆಗಬೇಕು, ನಾವು ಪರಮಾನಂದದ ಸ್ಥಿತಿ ನಮಗಾಗಬೇಕು. ಅಂಥ ಒಂದು ಸತ್ಸಂಗ, ಅಲ್ಲಿದ್ದಂಥ ವಿಚಾರಗಳು ಸತ್ಯ ವಸ್ತುವನ್ನು ತಿಳಿಸಿಕೊಡುವಂಥದ್ದೇ ಇರಬೇಕಲ್ಲಿ. ಸತ್ಯ ವಸ್ತುವನ್ನು ತಿಳಿಸಿಕೊಡುವಂಥದ್ದು ಸತ್ಸಂಗ. ಅಂಥ ಸತ್ಸಂಗ ಯಾರಾದರೂ ಮಾಡಿದರೆ ಅವರ ಬುದ್ಧಿಗೆ ಮಂಗಳ. ಎಂಥ ಮಂಗಳ? ಉತ್ತಮರ ಸಂಘ. ಮತಿಗೆ ಮಂಗಳವಾವುದು, ಬುದ್ಧಿಗೆ ಮತ್ತು ಉಳಿದವ್ರು ಎಲ್ಲರೂ ಏನು ಬೇಕಾದಂಥವ್ರು ಇರಲಿ, ಜಗತ್ತಿನೊಳಗೆ ಕಾಣುವಂಥ ಬೇಕಾದಂಥ ಆಫೀಸರ್ಗಳು ಇರಲಿ, ರಾಜರಿರಲಿ, ಮುಖ್ಯಮಂತ್ರಿಗಳು ಇರಲಿ, ಪ್ರಧಾನಮಂತ್ರಿ ಇರಲಿ, ರಾಷ್ಟ್ರಪತಿ ಇರಲಿ, ದೊಡ್ಡ ಶ್ರೀಮಂತನೇ ಇರಲಿ, ಯಾರೇ ಇರಲಿ, ಮತ್ತು ಅವ್ರ ಬುದ್ಧಿ ಏನು ಮಂಗಳದಿಂದ ಕೂಡ್ಯದನ? ಅಮಂಗಳನೇ ಅಂತ ಹೇಳ್ತಾರೆ ಅವರು. ಮತ್ತು ಮಂಗಳಕರವಾಗಿರ್ಬೇಕಾಗಿತ್ತು ಬುದ್ಧಿ ಅಂತಂದರೆ ಯಾರು ಸಂಘ ಮಾಡಬೇಕು ನಾವು? ಉತ್ತಮರ ಸಂಘ. ಉತ್ತಮರು ಯಾರು? ಸತ್ಯ ವಸ್ತುವನ್ನು ತಿಳ್ಕೊಂಡಂಥ ಸಂತರು. ಅವ್ರಿಗೆ ಉತ್ತಮರು ಅಂತ ಹೇಳಿದ್ದಾರೆ ಅವರು. ಅವ್ರಿಗೆ ಶಾಂತರು ಅಂತ ಹೇಳಿದ್ದಾರೆ. ಎಲ್ಲನ ಕೋಟ್ಯಾನುಗಟ್ಟಲೆ ರೊಕ್ಕ ಗಳಿಸ್ತವ್ರಿಗೆ ಶಾಂತರು ಅಂತ ಹೇಳಿಲ್ಲ. ದೊಡ್ಡ ಬಂಗ್ಲಾಗಳು ಕಟ್ಟಿಸ್ತವ್ರಿಗೆ ಶಾಂತರು ಅಂತ ಹೇಳಿಲ್ಲ. ದೊಡ್ಡ ಮಿನಿಸ್ಟ್ರುಗಳಿಗೆ ಶಾಂತರು ಅಂತ ಹೇಳಿಲ್ಲ. ಅವ್ರಿಗೆ ಉತ್ತಮರಂತ ಕೂಡ ಹೇಳಿಲ್ಲ. ಜಗತ್ತಿನೊಳಗೆ ಯಾರಿಗೂ ಉತ್ತಮರಂತ ಹೇಳಿಲ್ಲ. ಯಾರಿಗೆ ಹೇಳಿದಾರ? ಸತ್ಯ ವಸ್ತುವನ್ನು ತಿಳ್ಕೊಂಡಂಥ ಉತ್ತಮರ ಸಂಘ, ಶಾಂತರ ಸಂಘ. ಅದನ್ನು ಮಾಡಿದಾಗ ಆವಾಗ ನಿನ್ನ ಬುದ್ಧಿ ನೆಟ್ಟಗೆ ಹಾಕ್ತದ, ನಿನ್ನ ಬುದ್ಧಿಗೆ ಮಂಗಳಕರವಾಗ್ತದ.
ನೋಡ್ರಿ ಆ ಸಂಘ ಮಾಡಿದಾಗ ಅವಾಗ ನಿನ್ನ ಮಗಳಕ್ಕ ನೀನು ಹುಟ್ಟಿನಿಂದ ಸಾಯೋವರೆಗೆ ಬೇಕಾದ ಗಳಿಸ್ತು ಕೋಟಿ ಕೋಟಿ ಗಳಿಸ್ತದ ಅಂದ್ರೆ ಹೋಗ್ಬೇಕಾದಾಗ ಅಲೆಕ್ಸಾಂಡರ್ ನೋಡ್ರಿ ಹೆಂಗೆ ಓದಾತ, ಇಡೀ ರಾಜ್ಯಗಳನ್ನು ಗೆದ್ದ, ಬೇಕಾದಷ್ಟು ಗೆದ್ದ. ಮತ್ತು ಅಂಥವ್ರದ್ದು ಹಂಗಾಗ್ಯದ, ಕೂಡಿಸಿ ಇಟ್ಟರು. ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಆದ್ರೆ ತಿನ್ನೋಕೆ ಆಯುಷ್ಯ ಉಳಿಲಾರ್ದಂಗೆ ಆಗಿಬಿಡ್ತು. ಇಲ್ಲೇ ಮಾಡಿದ್ರು ಉಳಿಲಾರ್ದಂಗೆ ಆಯಿತು ತಿನ್ನಕ್ಕೆ. ಹೋಗ್ಬೇಕಾದ್ರೆ ಹೆಂಗೆ ಹೋದ್ರು ಅವರು? ದುಃಖದಿಂದ ಹೋದರು. ಅಲ್ಲಿ ಮುಂದಿನ ಲೋಕ ಚಂದ ಇರ್ತದನ್ನ ಅವರಿಗೆ, ಬೇಡ್ಕೊಂಡು ತಿನ್ನೋದು ಬರ್ತದೆ. ಅಲ್ಲಿ ಭಿಕ್ಷಗಾರರಾಗಿ ಹುಟ್ಟುತ್ತಾರ. ಮುಂದಿನ ಲೋಕಗಳು ಭಾಳ ಕಷ್ಟದ್ದಾಗ್ತದದು. ಇಲ್ಲೇನೋ ಮೆರೆದಾಡಿ ಬಿಟ್ಟರು ಅದರ ಮುಂದೆ. ಮತ್ತು ಮುಂದಿನ ದಾರಿ ಒಳಗೆ ಏನು ಮಾಡ್ಕೊಳ್ಬೇಕಂತ ಗೊತ್ತಾಗದೇ ಇದ್ರೆ ಇದಕ್ಕಿಂತ ನರ್ಕಾಲಿ ಕಾದ್ಕೊಂಡು ಕುಂತದ. ಇಲ್ಲಿ ಅಳತೀವಿಲ್ಲ, ನಮ್ಗೆ ಎಷ್ಟು ದುಃಖ ಐತ್ರಿ, ಅವ್ರು ಎಷ್ಟು ಖುಷಿಯಿಂದ ಅದ ರೀ, ಎಷ್ಟು ಸಂತೋಷದಿಂದ ಅದ ರೀ, ನಮ್ಗೆ ಇಂಥ ದುಃಖ ಐತ್ರಿ ಅಂತ ಅಂತೀವಿಲ್ಲ. ಮತ್ತು ಇದಕ್ಕಿಂತ ಡಬಲ್ ದುಃಖ ಬರ್ತದಲ್ಲಿ ಮುಂದೆ. ಅದಕ್ಕೆ ಮಹಾತ್ಮರು ಎಚ್ಚರಿಕೆಯಿಂದ ಇದನ್ನು ತಿಳ್ಕೊಳ್ರಿ. ಏನೇ ಬಂದರೂ ಕೂಡ ಇಂಥ ಒಂದು ಸತ್ಸಂಗ ಆಗಿರ್ಬೋದು, ಮಹಾತ್ಮರು ವಾಕ್ಯ ಕೇಳುವಂಥದ್ದು ಯಾವ ಕಾರಣಕ್ಕೂ ತಪ್ಪಿಸ್ಬಾರ್ದು ಅಂತ ಹೇಳ್ತಾರೆ ನೋಡ್ರಿ ಮಹಾತ್ಮರು. ಯಾಕೆ ತಪ್ಪಿಸಿದ್ರೆ ನಿನಗೆ ಭಾಳ ದೊಡ್ಡ ಅನಾಹುತ ಆಗ್ತದೆ. ಮುಂದಿನ ಒಂದು ಜನ್ಮಗಳಲ್ಲಿ ಕೂಡ ಭಾಳಷ್ಟು ದುಃಖ ಕಾದ್ಕೊಂಡು ಕೂತ್ಕೊಂಡದ್ದು ನಿನಗೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅಂಥ ಒಂದು ಉತ್ತಮರ ಸಂಘ ನಾವು ಮಾಡಿದಾಗ ಅದಕ್ಕೆ 99% ಅಂದರೂ ಪರವಾಗಿಲ್ಲ, ಎಲ್ಲರ ಬುದ್ಧಿಗಳು ಹೆಂಗದವ, ಅಮಂಗಳಾಗಿದ್ದಾವ. ಗೊತ್ತಾಯ್ತಲ್ಲ? ಉತ್ತಮರ ಸಂಘ ಮತಿಗೆ ಮಂಗಳಾಗೋದು ಉತ್ತಮರ ಸಂಘ ಅಂದಾಗ ಉಳಿದವ್ರಿಗೆ ಮಾಡಲಾರ್ದವ್ರದ್ದು ಏನಂದ್ರೆ ಅಮಂಗಳಾಗ್ಯಾವ ಅಂತ ನಾವು ತಿಳ್ಕೊಂಬಿಡ್ಬೇಕು. ಮತ್ತು ಅವ್ರಿಗೆ ಓಕೆ ನಿಮ್ಮ ಬುದ್ಧಿ ಅಮಂಗಳಾಗ್ಯದ್ರಿ ಅಂತ ಅನ್ಬಾರ್ದು. ನಾವು ಸತ್ಸಂಗ ಮಾಡಾಕತ್ತೀವಿ ರೀ, ನಮಗೆ ಬುದ್ಧಿ ಮಂಗಳಕರವಾಗ್ಯದ, ನಿಮ್ಮ ಬುದ್ಧಿ ಅಮಂಗಳಾಗ್ಯದ ಅಂತ ಅನ್ನಬಾರ್ದು. ನಾವು ಗೊತ್ತಿದ್ಕೊಂಡು ಗಪ್ಪಿರ್ಬೇಕು, ಬೇಕಾದೇ ಇಟ್ಟಿರಲಿ. ನಮ್ಮೊಳಗೆ ನಾವು ಖುಷಿ ಪಡ್ಬೇಕು. ಯಾಕಂದ್ರೆ ಭಗವಂತ ನಮ್ಗೆ ಕೇಳುವಂಥ ಭಾವ ಕೊಟ್ಟಿದ್ದಾನಲ್ಲ, ನಮ್ಮೊಳಗೆ ನಾವು ಭಾಳ ಖುಷಿ ಪಡಬೇಕು, ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಮತ್ತು ಇವ್ರ ಅಂದುಗಳನ್ನೇ ಒಂದು 4 ದಿವಸ ಕೇಳಿದಗಳನ್ನೇ ಭಾರಿ ದೊಡ್ಡ ಮಹಾತ್ಮಳೆ ಆಗಿಬಿಡ್ತಾಳೆ ಅಂತಾರೆ ಕೆಲವರು ಅಲ್ಲ. ಮಂದಿ ಮಕ್ಕಳದಾಗೆ ಅಂತಾರೆ, ಬಂಧು ಬಳಗದಾಗೆ ಅಂತಾರೆ, ಏನು ಇಟ್ಟು ಕೇಳಿದಗಳೇನು ದೊಡ್ಡ ಮಹಾತ್ಮರಾಗಿಬಿಡ್ತಾರೆ, ದೊಡ್ಡ ಶಾಣರೇ ಆಗಿಬಿಡ್ತಾರೆ ಏನಂತ ಹಿಂಗೆ ಕಾಲು ಎಳೆಯೋರು ಇರ್ತಾರೆ ಭಾಳ ಜನ. ಯಾರ ಮಾತಿಗೂ ನಾವು ಬೆಲೆ ಕೊಡದೇನೆ ಇದನ್ನು ಸತತ ಮಾಡ್ಕೊಂಡು ಬಂದರೆ ಅದರ ಅದ್ಭುತ ಒಂದು ಅನುಭವ, ಅದ್ಭುತ ಒಂದು ಆ ಸಂಪತ್ತನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾರಂದ್ರೂ ಕೂಡ ಇದು ಬಿಡಬಾರ್ದು. ಮಹಾತ್ಮರು ಅದನ್ನು ಹೇಳ್ತಾರೆ. ಹಾಗಾಗಿ ಇಲ್ಲಿ ಶಂಭುಲಿಂಗನಿಗೆ ಭಿನ್ನವಾಗಿ ನಾನು ಆ ಸದ್ರೂಪವಾಗಿಲ್ಲ, ಅಸದ್ರೂಪದಿಂದ ಕೂಡಿದ್ದೀನಿ ಅಂತ ನೀನು ತಿಳಿಯುವಂಥದ್ದು ಏನೈತೆ ಅದು ನಿನ್ನ ಭ್ರಮೆ ಆಗ್ಯದ. ನಾನು ಬೇರೆ ಆ ಪರಮಾತ್ಮ ಬೇರೆ ಅಂತ ತಿಳ್ಕೊತಿದ್ದಲ್ಲ, ನಿನ್ನ ಬುದ್ಧಿ ಅಮಂಗಳದಿಂದ ಕೂಡ್ಯದ. ಅದಕ್ಕೆ ಇಲ್ಲಿ ಕೂಡ ನಿನಗೆ ಭ್ರಮೆ ಬಿಡ್ದದದು. ಅದನ್ನು ತೆಗೆದಾಗ ಆ ಸ್ವರೂಪನೇ ನೀನಿದ್ದೀಯಪ್ಪ. ಅದಕ್ಕೆ ನಿನ್ನಲ್ಲಿ ನೀನೇ ವಿಚಾರ ಮಾಡಿ ನೋಡು, ನಿನಗೆ ಗೊತ್ತಾಗ್ತದ ನಾನು ಹೆಂಗದೀನಿ, ಸದ್ರೂಪ ಇದ್ದೀನಿ ಅಂತ ನಿನಗೆ ಗೊತ್ತಾಗ್ತದೆ. ಸ್ವಲ್ಪ ವಿಚಾರ ಮಾಡು. ಅದಕ್ಕೆ ಎಲ್ಲ ಕಾಲದಲ್ಲಿ ಇರುವಂಥವು ನೀನೇ ಇದೆ, ಮೊದಲೂ ಇದೆ, ಈಗೂ ಇದೆ, ಮುಂದೂ ಇರ್ತೀವಿ, ಯಾವಾಗಲೂ ಇರುವಂಥವು ನೀನಿದೆ ಅಂತ ಒಂದು ಸದ್ರೂಪನೇ ನೀನಿದ್ದೀಯಪ್ಪ ಅಂತ ಇಲ್ಲಿ ಭಾಳ ಅದ್ಭುತವಾಗಿ ಅವರು ಹೇಳಿದರು. ನಾಳೆ 12ನೇ ಪದ ಕೂಡ ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ಅನ್ನುವಂಥದ್ದು ಅದ್ಭುತ ಪದಗಳು. ನಿಜಗೊಂಡ್ರು ಪದಗಳ ಭಾರಿ ವಿಚಾರಗಳೇ ಭಾಳ ವಿಶೇಷವಾಗಿರುವಂಥದ್ದು. ಭಾಳ ಪುಣ್ಯಾತ್ಮರಿಗೆ ಇಂಥ ವಿಚಾರಗಳು ಸಿಗ್ತಾವೆ. ಒಂದು ದೇಳಿ ಮೊದಲು ಮಾಡಿ ನೋಡ್ರಿ, ಒಬ್ಬ ಡಾಕ್ಟ್ರ್ ಆಗ್ಬೇಕಾದ್ರೆ ನಾನು ಈ ಮಾತು ಭಾಳ ಸಲ ಹೇಳಿದ್ದೀನಿ. ಸುಮ್ಮನೆ ಡಾಕ್ಟ್ರ್ ಆಗಂಗಿಲ್ಲ, 4-5 ವರ್ಷ 5-6 ವರ್ಷ ಓದಿರ್ತಾನೆ. ಒಳಗಡೆ ನೋಡ್ರಿ ನಮ್ಮ ನಮ್ಮ ಶರೀರ, ಅದಕ್ಕೆ ತನುವಿದನ್ನು ಉಳಿದಿಂದ್ರ ಜಾಲದಾಟಗಳು ಉಂಟೆ ಅಂತ ಹೇಳ್ತಾರೆ. ಈ ಶರೀರದಲ್ಲಿ ಒಂದೊಂದು ಎಲುಬುಗಳಲ್ಲಿ ಇರುವಂಥ ನರ ಒಂದಲ್ಲ ಎರಡಲ್ಲ, ಭಾಳಷ್ಟು ಸಣ್ಣ ಸಣ್ಣ ನರಗಳು, ಕಣ್ಣಿಗೆ ಕಾಣದೇ ಇರುವಂಥ ನರಗಳನ್ನು ಅವರೆಲ್ಲವನ್ನು ಚೆಕ್ ಮಾಡಬೇಕು. ಶರೀರದ ಒಳಗಡೆ ಏನಾದ ಅದೆಲ್ಲವನ್ನು ಚೆಕ್ ಮಾಡಬೇಕಲ್ಲ. ಚೆಕ್ ಮಾಡಿ ಕೊನೆಗೆ ಡಾಕ್ಟ್ರ್ ಅನ್ನಿಸ್ಕೊಳತ್ತಾನೆ. ಸುಮ್ಮನೆ ಎಲ್ಲರೂ ಡಾಕ್ಟ್ರ್ ಆಗೋಕ್ಕಾಗಂಗಿಲ್ಲ. ಅದಕ್ಕೆ ಎಲ್ಲರೂ ಮಹಾತ್ಮರಾಗಕ್ಕೆ ಸಾಧ್ಯ ಇಲ್ಲ. ಯಾಕಾಗಂಗಿಲ್ಲ ಅಂದ್ರೆ
ಮತ್ತು ಯಾವುದನ್ನ ಒಂದಿಷ್ಟು ಓದಿ ಮೇಲೆದು ಅದು ಇದು ಬಂದಿರ್ತಾವೆ ನೋಡ್ರಿ ಗೂಗಲ್ದಾಗ ಅಂಥವು ಇಂಥವು ನೋಡಿ. ಮತ್ತು ಡಾಕ್ಟ್ರುಗಳು ನಾವು ಹುಟ್ಟಿನಿಂದ ಸಾಯೋವರೆಗೂ ಗುಳಿಗೆಗಳು ಕೊಟ್ಟಿರ್ತಾರೆ. ಅವನ್ನ ನೋಡಿಕೇಸ್ ನಾವು ಬೇರೆದವ್ರಿಗೆ ಕೊಡೋಕ್ಕಾಗ್ತದೆ. ಡಾಕ್ಟ್ರ್ ಇಂಥದ್ದು ಕೊಟ್ಟಿದ್ದೀರಿ ರೋಗಕ್ಕೆ ನೀವು ತೊಗೊಳ್ರಿ ಅಂತ, ಮತ್ತು ದೊಡ್ಡ ದೊಡ್ಡ ರೋಗಗಳಿಗೆ ಅಂಥವಕ್ಕೆಲ್ಲ ಕೊಡೋಕ್ಕಾಗ್ತದೆ ಅಂದರೆ ಇಲ್ಲ, ನಾವು ಡಾಕ್ಟ್ರ್ ಬಲ್ಲೇ ಹೋಗ್ರಿ ಅಂತೀವಿ. ಯಾಕಂದ್ರೆ ಅವ್ರು ಅದನ್ನೇ ಓದಿರ್ತಾರೆ, ಅದನ್ನು ತಿಳ್ಕೊಂಡಿರ್ತಾರೆ, ಅದರಲ್ಲೇ ಪಳಗಿರ್ತಾರೆ ಅವರು. ಅದಕ್ಕೆ ಮಹಾತ್ಮರು ಕೂಡ ಎಳೆಯಾಗಿ ಒಂದೊಂದು ಎಳೆಯಾಗಿ ತಿಳ್ಕೊಂಡಿರ್ತಾರೆ, ಅನುಭವಿಸಿರ್ತಾರೆ, ಅನುಭಾವ ಮಾಡ್ಕೊಂಡಿರ್ತಾರೆ, ಅಂಥ ಭಾವದಲ್ಲಿ ನಿಂತಿರ್ತಾರೆ. ಅಂಥ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಹತ್ರ ನಾವು ಕೇಳಿದಾಗ ಪ್ರತಿಯೊಂದು ಎಳಿಗೆ ನಮಗೆ ಗೊತ್ತಾಗ್ತದೆ. ಆ ರೀತಿ ನಿಜಗೊಂಡ್ರು ಕೂಡ ಭಾಳಷ್ಟು ಎಳಿಯಾಗಿ ಹೇಳ್ತಾರೆ. ನಾವೆಲ್ಲ ಕೇಳ್ತಾ ಇದ್ದೀವಿ ಅಂದ್ರೆ ನಾವೆಲ್ಲರೂ ಧನ್ಯರು. ಮತ್ತು ನಾಳೆ ವಿಚಾರ ನೋಡೋಣ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.